सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಒಬ್ಬ ಪಂಡಿತನಾದವನು ಈವನ್ ಫಾರ್ ದಿ ಸ್ಪಿರಿಚುವಲ್ ಸೋಲ್ ಅಂತಂದರೆ ಒಬ್ಬ ಜೀವ ಬದುಕಿರುವವನಿಗಾಗಲಿ ಅಥವಾ ಸತ್ತವರಿಗಾಗಲಿ ಒಬ್ಬ ಪಂಡಿತನಾದವನು ಇದಕ್ಕಾಗಿ ದುಃಖ ಪಡೋದಿಲ್ಲ. ಸೊ ಇಲ್ಲಿ ಪರಮಾತ್ಮನ ಮುಖ್ಯ ಉದ್ದೇಶ ಏನು ಅಂತಂದರೆ ಅರ್ಜುನನಿಗೆ ಯು ಆಲ್ಸೋ ಬಿಕಮ್ ಪಂಡಿತ, ನೀನು ಒಬ್ಬ ಜ್ಞಾನಿಯಂತೆ ಇರು. ಮುಖ್ಯವಾಗಿ ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ದುಃಖಿಸಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಪಂಡಿತ ಒಬ್ಬ ಜ್ಞಾನಿ ಇದಕ್ಕೆಲ್ಲ ಅವನು ದುಃಖ ಪಡೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ಹಿ ನೋಸ್ ದಿ ಟ್ರೂತ್. ಅವನಿಗೆ ಹಿ ನೋಸ್ ವಾಟ್ ಈಸ್ ದೇಹ ಅಂಡ್ ವಾಟ್ ಈಸ್ ಆತ್ಮ, ಅದು ಅವನಿಗೆ ಗೊತ್ತಿರುತ್ತೆ. ದೇಹ ಅಂತ ಹೇಳಿದಾಗ ಅಲ್ಲಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿ ಬದಲಾವಣೆಗಳು ಅಂತ ಹೇಳಿರೋದ್ರಿಂದನೇ there is nothing permanent that can happen in the body. ಅನೇಕ ಬದಲಾವಣೆಗಳು ಅಂತಂದಾಗ ಅಲ್ಲಿ ಸ್ಥಿರವಾಗಿರುವಂತಹದ್ದು, ಸ್ಥಿರತೆ ಎನ್ನುವಂತಹದ್ದು ಅಲ್ಲಿ ಏನೂ ಇರೋದಿಲ್ಲ. ದೇಹದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಇರುತ್ತೆ. ಯಾವ ಬದಲಾವಣೆಗಳು ಕೂಡ ಪರ್ಮನೆಂಟ್ ಅಲ್ಲ. ಸೊ ಅದಕ್ಕಾಗಿ ನೀನು ದುಃಖ ಪಡಬಾರದು. ಯಾರು ಇಂತಹ ಸತ್ಯವನ್ನು ತಿಳ್ಕೊಂಡಿರ್ತಾನೆ, ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಪಂಡಿತ. ಅಂತಹವನನ್ನ ಪಂಡಿತ ಅಂತ ಹೇಳ್ತಾರೆ. ಹಾಗಾದರೆ ದೆನ್ ವಾಟ್ ಈಸ್ ದಿ ರಿಯಲ್ ನಾಲೆಡ್ಜ್? ಏನಿಲ್ಲಿ ಪಂಡಿತ ಅವನ್ನೆಲ್ಲ ತಿಳ್ಕೊಂಡಿರ್ತಾನೆ ಅಂತ ಹೇಳಿದಾಗ ವಾಟ್ ಈಸ್ ದಿ ರಿಯಾಲಿಟಿ, ದ ರಿಯಲ್ ನಾಲೆಡ್ಜ್? ಅದೇನದು? ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ that the body is basically, it is a jada, it's a matter, and we the spirit soul, ನಾವೇನು ನಮ್ಮನ್ನ ಜೀವ ಅಂತ ಅನ್ಕೊಂಡಿದೀವಿ, ನಾವು we reside in this jada deha. So we live inside the body and the supreme controller is the Lord. We reside there and he is the controller. The body is just a matter, it is a jada. ಸೊ ಈ ವ್ಯತ್ಯಾಸಗಳನ್ನು
ಅರ್ಥ ಮಾಡಿಕೊಂಡಾಗ ದೇಹದಲ್ಲಿ ಆಗುವಂತಹ ಯಾವ ಬದಲಾವಣೆಗಳು ಕೂಡ ನಮಗೆ ದುಃಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವಂತಹ ಒಬ್ಬ ಪಂಡಿತ ಜ್ಞಾನಿ ನೀನು ಆ ಮಟ್ಟಕ್ಕೆ ನೀನು ಬೆಳಿಬೇಕು. ಇಲ್ಲ ಅಂತಂದರೆ ಈ ರೀತಿ ಅನಾವಶ್ಯಕವಾಗಿ ಬೇಡದ ಅನೇಕಗಳಿಗಾಗಿ ನೀನು ದುಃಖ ಪಡಬೇಕಾಗತ್ತೆ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೆ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅರ್ಜುನನಿಗೆ ಕೊಡ್ತಾ ಇರುವಂತಹ ಈ ಜ್ಞಾನ, ಯಾಕೆಂದ್ರೆ ಅರ್ಜುನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನನ್ನಲ್ಲಿ ಏನೋ ಒಂದು ಐ ಆಮ್ ನಾಟ್ ಏಬಲ್ ಟು ಥಿಂಕ್ ಪ್ರಾಪರ್ಲಿ, ಐ ಲಾಸ್ಟ್ ದಿ ಡಿಸ್ಕ್ರಿಮಿನೇಷನ್ ಪವರ್. ಸೊ ನನಗೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಡಿಸೈಡ್ ಮಾಡೋಕ್ಕಾಗದೇ ಇರುವಂತಹ ಒಂದು ಮಟ್ಟವನ್ನು ನಾನು ಹೋಗಿ ತಲುಪಿದ್ದೀನಿ. ನನ್ನ ಮನಸ್ಸು ಬುದ್ಧಿ ಇದ್ಯಾವುದು ಕೂಡ ಸ್ಥಿರತೆಯಿಂದ ಕೂಡಿಲ್ಲ. ಸೊ ನನ್ನ ಪರಿಸ್ಥಿತಿ ಈ ರೀತಿ ಇದೆ ಅನ್ನುವಂತಹದ್ದು ಅಷ್ಟು ಮಾತ್ರ ಅರ್ಜುನನಿಗೆ ಗೊತ್ತಾಗಿರುತ್ತೆ. ಸೊ ಬಿಕಾಸ್ ಆಫ್ ದಟ್ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅದೇನು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈಗ ನಾನು ಏನು ಮಾಡಬೇಕು ಅನ್ನುವಂತಹದ್ದನ್ನು ನೀನು ಹೇಳು. ಬಿಕಾಸ್ ನನಗೆ ಯಾವುದು ಒಳ್ಳೆಯದು ಅನ್ನುವಂತಹದ್ದು ನಿನಗೆ ಗೊತ್ತಿದೆ. ಸೊ ನನಗೆ ಶ್ರೇಯಸ್ಕರ ಯಾವುದು ಅದನ್ನು ನೀನು ಹೇಳು, ನಾನು ಐ ವಿಲ್ ಫಾಲೋ ದಟ್. ಹೀಗೆ ಹೇಳಿ ಅವನು ಪರಮಾತ್ಮನಲ್ಲಿ ಸರೆಂಡರ್ ಆಗ್ತಾನೆ, ಶರಣಾಗತಿಯನ್ನು ಹೊಂದುತ್ತಾನೆ. ಸೊ ಬಿಕಾಸ್ ಆಫ್ ದಟ್ ನೌ ದ ಲಾರ್ಡ್ ಕೃಷ್ಣ, ನೌ he is a guru for Arjuna and Arjuna is his student, and it is the dharma of the guru to bring the student to his level. So he has to uplift Arjuna. That is the role of a guru. Now the Bhagavan has to do that. So in order to do that, in order to share that knowledge about the reality to Arjuna, but Arjuna, ನನಗೇನೂ ಗೊತ್ತಾಗ್ತಾ ಇಲ್ಲ, ನಾನು ನಿನ್ನಲ್ಲಿ ಶರಣಾಗಿದ್ದೀನಿ, ನಿನ್ನ ಆಶ್ರಯಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಇಷ್ಟು ದೊಡ್ಡ ಒಂದು ಲೆಸನ್ ನನಗೆ ಸಿಗತ್ತೆ ಎನ್ನುವಂತಹದ್ದು ಅರ್ಜುನನಿಗೆ ಗೊತ್ತಿರಲಿಲ್ಲ. ಸೊ ಈಗ ಪರಮಾತ್ಮ ಅವನು ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಸೊ ಅರ್ಜುನನಿಗೆ ಪರಮಾತ್ಮ ಕೊಡ್ತಾ ಇರುವಂತಹ ಈ ಒಂದು ನಾಲೆಡ್ಜ್ ಅಬೌಟ್ ದ ರಿಯಾಲಿಟಿ ಈಸ್ ಅನ್ಎಕ್ಸ್ಪೆಕ್ಟೆಡ್. ಅರ್ಜುನ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆಲ್ ಆಫ್ ಎ ಸಡನ್ ಬಹುಶಃ ಇವನು ಏನೋ ಹೇಳ್ತಾನೆ ಪರಮಾತ್ಮ, ನಾನು ಅದನ್ನು ಫಾಲೋ ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡಿರ್ತಾನೆ. ಬಟ್ ಫ್ರಮ್ ದಿ ರೂಟ್ ಭಗವಂತ ವಾಂಟ್ಸ್ ಟು ಗಿವ್ ದಿ ಕ್ಲಾರಿಟಿ. ಮೇಲ್ಮಟ್ಟದಲ್ಲಿ ಏನೋ ಒಂದು ಹೇಳಿದ್ರಾಯ್ತು, ಈಗಿನ ಪರಿಸ್ಥಿತಿ ದಾಟಿದ್ರೆ ಸಾಕು, ಆ ರೀತಿ ಅಲ್ಲ. ಸೊ ಜ್ಞಾನ ಅಂತ ಹೇಳಿದಾಗ ಅದರ ಪೂರ್ವ ಪರ ಎಲ್ಲವನ್ನ ಅವನಿಗೆ ತಿಳಿಸ್ಬೇಕು. ಹಾಗೆ ಎಲ್ಲವನ್ನ ತಿಳ್ಕೊಂಡಾಗಲೇ ಆ ಕ್ಲಾರಿಟಿ ಅನ್ನುವಂಥದ್ದು ಸಿಗೋದು. ಸೊ ಇಲ್ಲಿ ಅರ್ಧಂಬರ್ಧ ಏನೋ ಒಂದು ಯುದ್ಧ ನಡಿಬೇಕು ಅನ್ನೋದಕ್ಕೆ ಅಲ್ಲಿ ಏನು ಬೇಕೋ ಅಷ್ಟನ್ನು ಹೇಳಿಕೊಟ್ರೆ ಸಾಕು, ಮುಂದೆ ನೋಡೋಣ, ಆ ರೀತಿ ಅಲ್ಲ. ಸೊ ಇಲ್ಲಿ ಭಗವಂತ ಈ ಒಂದು ಆತ್ಮಜ್ಞಾನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾನೆ, ಈ ರೀತಿ ನನ್ನನ್ನು ಪ್ರಿಪೇರ್ ಮಾಡ್ತಾನೆ. ಅದು ಈ ಮಟ್ಟದ್ದು ಅನ್ನುವಂತಹದ್ದು ಅರ್ಜುನನಿಗೆ ಗೊತ್ತಿರಲಿಲ್ಲ, ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಪರಮಾತ್ಮ ಉಪದೇಶವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದಾಗ ಇಟ್ಸ್ ಎ ಬಿಗ್ ಶಾಕ್ ಫಾರ್ ಅರ್ಜುನ. ಇಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ನಾಲೆಡ್ಜ್. ಸೊ ಇನ್ ಎ ವೇ ಹಿ ವಾಸ್ ಒಂಥರ ಅರ್ಜುನ ವಾಸ್ ವಂಡರ್ಡ್. ಒಂದು ಅನಿರೀಕ್ಷಿತವಾಗಿ ಏನೋ ಒಂದು ಸ್ಫೋಟವಾದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಅಥವಾ ನಾವು ಅದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ. ನಮ್ಮ ಮೈಂಡ್ ಸೆಟ್ ಪ್ರಿಪೇರ್ ಆಗದೆ ಇದ್ದಾಗ ಏನೋ ಒಂದು ಅನಿರೀಕ್ಷಿತವಾಗಿ ಒಮ್ಮೆಲೆ ಸ್ಫೋಟವಾದಾಗ ನಾವು ಹೇಗೆ ಕಕ್ಕಾಬಿಕ್ಕಿ ಆಗ್ತೇವೆ, ಆ ರೀತಿಯಲ್ಲಿ ಅಂತಹ ಒಂದು ಅನಿರೀಕ್ಷಿತ ಗಳಿಗೆ ಇಲ್ಲಿ ಸ್ಫೋಟವಾದಂತೆ ಅನುಭವ ಆಗಿದೆ ಅರ್ಜುನನಿಗೆ. ಸೊ ಅವನಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಏಕೆಂದರೆ ಪರಮಾತ್ಮ ಹೇಳ್ತಾ ಇರುವಂತಹದ್ದು ಬಹಳ ಸೂಕ್ಷ್ಮವಾದ ಜ್ಞಾನ. ಸೊ ಈ ಸಂದರ್ಭದಲ್ಲಿ ಅರ್ಜುನ ಶೋಕಭರಿತನಾಗಿರುವಂತಹ ಅವಸ್ಥೆ ಒಂದು.
ಯಾಕೆ ಅಂತಂದರೆ ಅವನ ಕಣ್ಣಿಗೆ ಈ ಯುದ್ಧ ಭೂಮಿಯಲ್ಲಿ ಶತ್ರುಗಳು ಅಂತ ಹೇಳಿ ಅವನು ತನ್ನ ಎದುರಾಳಿಗಳು ಯಾರ್ಯಾರು ಯುದ್ಧ ಮಾಡೋಕ್ಕೆ ಬಂದಿದ್ದಾರೆ ಎನ್ನುವಂತಹದ್ದನ್ನು ವೀಕ್ಷಿಸಬೇಕು, ಸರಿಯಾಗಿ ನಾನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಪರಮಾತ್ಮನನ್ನು ಕೇಳ್ಕೊಂಡಿರ್ತಾನೆ. ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು ಅಚ್ಯುತ ಅಂತ ಕೇಳ್ಕೊಂಡಿರ್ತಾನೆ. ಸೊ ಅದರಂತೆ ಪರಮಾತ್ಮ ಅವನನ್ನು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿರ್ತಾನೆ. ಅಲ್ಲಿ ಅವನು ಕಣ್ಣು ಹಾಯಿಸಿದಾಗ ಆ ಕೌರವರ ಸೇನೆಯಲ್ಲಿ ಮೊಟ್ಟ ಮೊದಲಿಗೆ ಅವನ ಕಣ್ಣಿಗೆ ಬಿದ್ದಿದ್ದು ಭೀಷ್ಮ ಪಿತಾಮಹ. ಸೊ ಯುದ್ಧ ಭೂಮಿಯಲ್ಲಿ ಅವನಿಗೆ ಗೊತ್ತಿದೆ ನಾನು ಯುದ್ಧ ಮಾಡೋಕ್ಕೆ ಬಂದಿರುವಂತಹದ್ದು ಮತ್ತು ಕೌರವರ ಎದುರಾಗಿ ನಾನು ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ಅವನಿಗೆ ಗೊತ್ತಿರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ಕೌರವರ ಜೊತೆಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂತಹದ್ದು ಕೂಡ ಅವನು ಗ್ರಹಿಸಿರ್ತಾನೆ. ಬಟ್ ಪ್ರಾಕ್ಟಿಕಲಿ ಆ ಯುದ್ಧ ಭೂಮಿಯಲ್ಲಿ ಆ ಎದುರಾಳಿಗಳನ್ನು ನಾನು ನೋಡಬೇಕು ಅಂತ ಬಂದಾಗ ಅವನ ಕಣ್ಣಿಗೆ ಬಿದ್ದಿದ್ದು ಮೊಟ್ಟ ಮೊದಲಿಗೆ ಭೀಷ್ಮ ಪಿತಾಮಹ. ಸೊ ಅಲ್ಲಿ ಭೀಷ್ಮ ಪಿತಾಮಹ ಅವನಿಗೆ ಶತ್ರುವಿನಂತೆ ಕಾಣಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಆಚಾರ್ಯ ದ್ರೋಣರಿರ್ತಾರೆ. ಸೊ ಈವನ್ ದ್ರೋಣಾಚಾರ್ಯ ಅವರು ಕೂಡ ಕೌರವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಬಂದು ನಿಂತಿರ್ತಾರೆ. ಸೊ ಬೋತ್ ಭೀಷ್ಮ ಪಿತಾಮಹ ಅಂಡ್ ದ್ರೋಣಾಚಾರ್ಯ ಅವರು ಕೌರವರ ಸೇನೆಯಲ್ಲಿದ್ದು ಅರ್ಜುನನಿಗೆ ಅವರು ಎದುರಾಳಿಗಳು. ಬಟ್ ಮನಸ್ಸಿನಲ್ಲಿ ಇವನು ಇದನ್ನ ಈ ಒಂದು ಕ್ಲಾರಿಟಿ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಣ್ಬಿಟ್ಟು ನೋಡಿದಾಗ ಅವನಿಗೆ ಅಲ್ಲಿ ದ್ರೋಣಾಚಾರ್ಯ ಕಾಣ್ತಾರೆ, ಭೀಷ್ಮ ಪಿತಾಮಹ ಕಾಣ್ತಾರೆ. ಆಗ ಅವ್ರುಗಳನ್ನ ಇವನು ಶತ್ರು ಅಂತ ಗುರುತಿಸೋದಕ್ಕೆ ಆಗಲಿಲ್ಲ. ಹಾಗೂ ಅಲ್ಲಿ ಅನೇಕ ಸಂಬಂಧಿಗಳನ್ನು ನೋಡ್ತಾರೆ, ಸ್ನೇಹಿತರನ್ನ ನೋಡ್ತಾನೆ, ದೊಡ್ಡ ದೊಡ್ಡ ಹಿರಿಯರನ್ನ ನೋಡ್ತಾನೆ. ಭೀಷ್ಮ ಪಿತಾಮಹ ಅವರ ದೊಡ್ಡಪ್ಪ ಚಿಕ್ಕಪ್ಪಂದಿರುಗಳನ್ನು ನೋಡ್ತಾನೆ, ತನ್ನ ಮಕ್ಕಳ ವಯಸ್ಸಿನವ್ರನ್ನ ನೋಡ್ತಾನೆ, ಮೊಮ್ಮಕ್ಕಳ ವಯಸ್ಸಿನವ್ರನ್ನ ನೋಡ್ತಾನೆ. ಸೊ ಇದೆಲ್ಲ ಅವನಿಗೆ ಅರ್ಜುನನಿಗೆ ಒಂದು ರೀತಿಯ ಆಘಾತ. ಮತ್ತು ಧಾರ್ತರಾಷ್ಟ್ರ ದುರ್ಯೋಧನಾದಿಗಳನ್ನು ನೋಡಿದಾಗ ಅವರೆಲ್ಲ ನನ್ನ ಅಣ್ಣ ತಮ್ಮಂದಿರು ಅನ್ನುವಂತಹ ಭಾಸ ಅವನಲ್ಲಿ ಉಂಟಾಗುತ್ತೆ. ಸೊ ಯಾವ ಎದುರಾಳಿಗಳನ್ನು ಕೂಡ ಅವನು ಶತ್ರುವಿನಂತೆ ಪರಿಗಣಿಸಲಿಕ್ಕೆ ಆಗಲಿಲ್ಲ. ಭೀಷ್ಮ ಪಿತಾಮಹನನ್ನು ನೋಡಿದ ಕೂಡಲೇ ಓಹೋ ಇವರು ನನ್ನ ತಾತನ ಜೊತೆ ಯುದ್ಧ ಮಾಡೋದು ಅಂತಂದ್ರೆ ಏನು, ಪಕ್ಕದಲ್ಲಿ ದ್ರೋಣಾಚಾರ್ಯರಿದ್ದಾರೆ, ಅವರು ನನ್ನ ಗುರುವಿನ ಜೊತೆ ಹೇಗೆ ಯುದ್ಧ ಮಾಡುವಂತಹದ್ದು, ಹಿ ಈಸ್ ಮೈ ಟೀಚರ್. ಮತ್ತು ಅಲ್ಲಿ ಸೇರಿರುವಂತಹ ಅನೇಕ ಬಂಧು ಮಿತ್ರರುಗಳು ಅವರೆಲ್ಲ ನನ್ನವರು. ಸೊ ಯುದ್ಧದ ಮೂಲಕ ನಾನು ಇವರುಗಳನ್ನೆಲ್ಲ ಹೇಗೆ ಕೊಲ್ಲೋದು, ಇದು ಬಹಳ ದೊಡ್ಡ ತಪ್ಪು. ಇನ್ ದ ನೇಮ್ ಆಫ್ ಯುದ್ಧ ನಾನು ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳಿ ಆ ಮೂಲಕ ಒಂದು ಅಧಿಕಾರ, ಸಿಂಹಾಸನ, ರಾಜ್ಯ ಇವುಗಳೆಲ್ಲವನ್ನ ನಾನು ನನ್ನದಾಗಿಸ್ಕೋಬೇಕು ಅಂತ ಹೇಳಿ ನಾನು ಯುದ್ಧ ಮಾಡಬೇಕು ಅನ್ನುವಂತಹದ್ದಾದರೆ ಇವ್ರನ್ನೆಲ್ಲ ನಾನು ಕೊಲ್ಲಬೇಕಾಗತ್ತೆ. ಇವ್ರನ್ನ ಕೊಲ್ಲುವಂತಹದ್ದು ಮಹಾ ದೊಡ್ಡ ತಪ್ಪು. ಇದು ಇಂತಹ ಕೆಲಸವನ್ನು ನಾನು ಮಾಡಬಾರ್ದು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳು ಉಂಟಾಗುತ್ತೆ. ಮುಖ್ಯವಾಗಿ ಅವನ ಮನಸ್ಸಿಗೆ ಬರಬೇಕಾಗಿರುತ್ತಿದ್ದು ಇವರೆಲ್ಲ ನನ್ನ ಶತ್ರುಗಳು ಮತ್ತು ಇಲ್ಲಿ ನಡೆಯುವಂತಹದ್ದು ಒಂದು ಧರ್ಮಯುದ್ಧ. ಜೊತೆಗೆ ಯುದ್ಧ ಅನ್ನುವಂತಹದ್ದು ಒಬ್ಬ ಕ್ಷತ್ರಿಯನ ಧರ್ಮ. ಅಂಡ್ ಹಿ ಈಸ್ ಎ ಕ್ಷತ್ರಿಯ. ಅಂಡ್ ಯುದ್ಧ ಅಂತಂದಾಗ ಇಟ್ಸ್ ಎ ಕ್ಷಾತ್ರ ಧರ್ಮ. ಇದು ಅವನ ಬುದ್ಧಿಗೆ ಗೊತ್ತಾಗಲಿಲ್ಲ. ಸೊ ಹೀಗಾಗಿ ಅವನು ಶೋಕಭರಿತನಾದ, ದುಃಖಭರಿತನಾದ, ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ರಥದಲ್ಲಿ ಅಳ್ತಾ ಕೂತಿರ್ತಾನೆ. ಸೊ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ ಅರ್ಜುನ, ಭೀಷ್ಮರ ಬಗ್ಗೆ ಆಗಲಿ ಅಥವಾ ಆಚಾರ್ಯ ದ್ರೋಣರ ಬಗ್ಗೆ ಆಗಲಿ, ಹಾಗೂ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿನ್ನ ಎದುರಾಳಿಗಳು ಅಂತ ಹೇಳಿ ಅಲ್ಲೆಲ್ಲ ಸೇರಿದಾರಲ್ಲ, ಅವ್ರು ಯಾರ ಬಗ್ಗೆ ಕೂಡ ನೀನು ಚಿಂತೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ನೀನು ಏನು ಅನ್ಕೊಂಡಿದ್ಯಾ ಅಂತಂದ್ರೆ
ಇನ್ ದ ನೇಮ್ ಆಫ್ ಯುದ್ಧ ಇವ್ರುಗಳನ್ನೆಲ್ಲ ನಾನು ಕೊಲ್ಲಬೇಕಾಗತ್ತೆ, ಕೊಲ್ಲುವಂಥದ್ದು ಮಹಾಪಾಪ ಅನ್ನೋದು ನಿನ್ನ ಮನಸ್ಸಿನಲ್ಲಿ ಹುಟ್ಟಿದ ಒಂದು ಭ್ರಮೆ ಅದು. ನೀನು ಆ ರೀತಿ ಅರ್ಥ ಮಾಡ್ಕೊಂಡಿದ್ಯಾ? ನೀನು ಇಲ್ಲಿ ಭೀಷ್ಮರಿಗಾಗಲಿ ದ್ರೋಣರಿಗಾಗಲಿ ಅಥವಾ ನಿನ್ನ ಬಂಧು ಮಿತ್ರರು ಅಂತ ಹೇಳಿ ಅವ್ರನ್ನೆಲ್ಲ ಏನು ನೋಡ್ತಾ ಇದೆಯಾ, ಅವ್ರಗಳ ಬಗ್ಗೆ ನೀನು ಚಿಂತೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನೀನು ಏನು ಅನ್ಕೊಂಡಿದ್ಯಾ ಅಂತಂದರೆ ಇಟ್ ಈಸ್ ಯುವರ್ ಅಹಂಕಾರ ದಟ್ ಯು ಆರ್ ಗೋಯಿಂಗ್ ಟು ಕಿಲ್ ದೆಮ್. ಬಟ್ ದ ಟ್ರೂತ್ ಈಸ್ ದೇ ಆರ್ ನಾಶರಹಿತರು. ಅವರು ಎಂದೂ ಕೂಡ ನಾಶ ಆಗುವಂತಹವರಲ್ಲ. ಅವ್ರು ಯಾರೂ ಕೂಡ ನಾಶ ಆಗೋದೇ ಇಲ್ಲ. ಈ ರೀತಿ ಪರಮಾತ್ಮ ಹೇಳಿದಾಗ ಅರ್ಜುನನ ಮುಖದಲ್ಲಿ ಒಂದು ಕ್ವಶನ್ ಮಾರ್ಕ್. ವಾಟ್ ಈಸ್ ದಿಸ್ ಕೃಷ್ಣ ಈಸ್ ಸೇಯಿಂಗ್? ಯುದ್ಧ ಅಂತ ಹೇಳಿದಾಗ ನಾವು ಅವ್ರುಗಳನ್ನೆಲ್ಲ ಕೊಲ್ಲಬೇಕಾಗತ್ತೆ, ಆದರೆ ಕೊಂದರೂ ಕೂಡ ಅವ್ರು ಯಾರು ನಾಶ ಆಗೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನಲ್ಲ. ವಾಟ್ ಈಸ್ ದಿಸ್? ಅವನಿಗೆ ಬಹಳ ದೊಡ್ಡ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಕೃಷ್ಣ ಸೇಸ್, ಅವನು ಕಂಟಿನ್ಯೂಸ್, ಅವನು ಹೇಳ್ತಾನೆ, ನತು ಏವ ಅಹಂ ಜಾತುನ ಆಸಂ. ನೋಡು ಅರ್ಜುನ, ಈ ಹಿಂದೆ ಅಂತಂದರೆ ಪೂರ್ವದಲ್ಲಿ ಎಂದೂ ಕೂಡ ನಾನು ಇರಲಿಲ್ಲ ಅನ್ನುವಂತಹದ್ದಿಲ್ಲ. ಇಟ್ ಮೀನ್ಸ್ I was there. There was never a time that I was not existing. You should understand this truth. ಈ ರೀತಿ ಹೇಳಿದಾಗ ಅರ್ಜುನನಿಗೆ ಮತ್ತಷ್ಟು ಕನ್ಫ್ಯೂಷನ್ಸ್ಗಳು ಆಗಿರೋದ್ರಲ್ಲಿ ಸಂಶಯ ಇಲ್ಲ. ಆಗ ಪರಮಾತ್ಮ ಹೇಳ್ತಾನೆ, ನತ್ವಂ, ಅದೇ ರೀತಿ ಈವನ್ ನೀನು ಕೂಡ, there was never a time that you were not there. ಈ ಹಿಂದೆ ನೀನು ಕೂಡ ಇರಲಿಲ್ಲ ಅನ್ನುವಂತಹದ್ದೇ ಇಲ್ಲ, ನೀನು ಆವಾಗಲೂ ಇದ್ದಿ. ನ ಇಮೇ ಜನಾಧಿಪ. ಅದೇ ಥರ ಭೀಷ್ಮಾಚಾರ್ಯರಾಗಲಿ ಅಥವಾ ದ್ರೋಣರಾಗಲಿ ಅಥವಾ ನಾನಾಗಲಿ ನೀನಾಗಲಿ ಬರೀ ಇಷ್ಟು ಮಾತ್ರ ಅಲ್ಲ, ಈವನ್ ನೀನು ಅಲ್ಲೆಲ್ಲ ನೋಡ್ಕೊಂಡು ಬಂದಿದೆಯಲ್ಲ, ಅವರೆಲ್ಲ ಬಂಧು ಮಿತ್ರರು ಅಂತೆಲ್ಲ ಹೇಳಿದೆಯಲ್ಲ, ಈವನ್ ಅವರುಗಳು ಕೂಡ ಅದೇ ರೀತಿ there was never a time that all these warriors, ಈ ಎಲ್ಲ ಸೇನಾನಿಗಳನ್ನು ನೀನು ನೋಡಿದಿಲ್ಲ, ಅವರು ಕೂಡ ಈ ಹಿಂದೆ ಇರಲಿಲ್ಲ ಅನ್ನುವಂತಹದ್ದೇನಿಲ್ಲ, ಅವರೆಲ್ಲ ಇದ್ರು. ಅಂಡ್ ಈ ಉಪದೇಶ ಏನು ಹೇಳ್ತಾ ಇದೆ ಅಂತಂದ್ರೆ, ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಅರ್ಜುನ ಅಂಡ್ ದಿಸ್ ಕೌರವಾದಿಗಳು, ಭೀಷ್ಮ, ದ್ರೋಣ ಮತ್ತು ಇವನೇನು ಸ್ವಜನಂ ಅಂತ ಕರೆದಿದ್ದೇನೆ ಅವ್ರಗಳಿಗೆ ಮಾತ್ರ ಅಲ್ಲ. ಇಟ್ ಈಸ್ ಅಪ್ಲಿಕೇಬಲ್ for all of us. So this teaching is not only for Arjuna, it is for all of us. ಈಗ ಎಲ್ರಿಗೂ ಏನು ಗೊತ್ತಿದೆ ಅಂತಂದ್ರೆ, ವಿ ಆರ್ ಎಕ್ಸಿಸ್ಟಿಂಗ್ ಹಿಯರ್, ನಾವೆಲ್ಲ ಇಲ್ಲಿ ಬದುಕಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ನಾನು ಇದ್ದೀನಿ ಅನ್ನೋದ್ರ ಬಗ್ಗೆ ನಮಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಈಗ ಯಾರಾದರೂ ಬಂದು ನನ್ನನ್ನು ನೀನು ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಇರುವಿಕೆಯನ್ನು ನಾನೇ ದೃಢಪಡಿಸಬಹುದು. ಒಂದು ನಿಮಿಷ ಕೇಳ್ಕೊಂಬಂದು ಹೇಳ್ತೀನಿ ಅಂತ ಹೇಳಿ ನಾನು ಯಾರನ್ನೋ ಹೋಗಿ ನಾನು ಇದೀನಾ ಅಂತ ಅವ್ರನ್ನ ಕೇಳ್ಬಿಟ್ಟು ನಾನು ಉತ್ತರ ಕೊಡುವಂತಹದ್ದಿಲ್ಲ. ಯಾರಾದರೂ ನಮ್ಮನ್ನು ನೀನು ಇದೆಯಾ ಅಂತಂದರೆ ನನ್ನ ಇರುವಿಕೆಯನ್ನು ನಾನು ಎಷ್ಟು ಸ್ಪಷ್ಟವಾಗಿ ದೃಢವಾಗಿ ಹೇಳ್ಬೋದು. ಆ ರೀತಿಯಲ್ಲಿ ದೇರ್ ಇಸ್ ಒನ್ ಮೋರ್ ಕ್ವಶನ್. ಈಗ ಯಾರೋ ಬಂದು ಕೇಳ್ತಾರೆ, ದೇವ್ರು ಇದಾನ ಅಂತ ಕೇಳ್ತಾರೆ. ಈಗ ನೀನು ಇದೆಯಾ ಅಂತ ಕೇಳಿದಾಗ ನಾವು ಕೊಡುವಂತಹ ಉತ್ತರ, ಆ ಕ್ಲಾರಿಟಿನ ದೇವ್ರು ಇದಾನ ಅನ್ನುವಂತಹ ಪ್ರಶ್ನೆ ಮಾಡಿದಾಗ ನಾವು ಅಷ್ಟು ಕ್ಲಿಯರ್ ಆಗಿ ಮೆಸೇಜ್ನ ಅಥವಾ ಆನ್ಸರ್ನ ನಾವು ಕನ್ವೆ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ನಾವು ಯಾರು ಕೂಡ ದೇವರನ್ನ ನೋಡಿಲ್ಲ. ದೇವರು ಅನ್ನುವಂತಹದ್ದು ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅದು ನನ್ನ ಕಲ್ಪನೆ. ಎಕ್ಸಾಕ್ಟ್ಲಿ ದೇವರು ಅಂತ ಹೇಳಿದಾಗ ನೀನು ಏನು ಅರ್ಥ ಮಾಡ್ಕೊಂಡಿದೀಯ ಅದು ನಿನ್ನ ಕಲ್ಪನೆ. ಸೊ ನನ್ನ ಕಲ್ಪನೆ ಮತ್ತು ನಿನ್ನ ಕಲ್ಪನೆ ಒಂದೇ ರೀತಿ ಇರುತ್ತೆ ಅನ್ನುವಂತಹದ್ದು ಏನು ಗ್ಯಾರಂಟಿ ಇಲ್ಲ. ನಮ್ಮಿಬ್ಬರಲ್ಲೂ ಕೂಡ ಭಿನ್ನಾಭಿಪ್ರಾಯ ಇರಬಹುದು. ಈಗ ದೇವ್ರು ಇದಾನ ಅಂತ ಕೇಳಿದಾಗ ಅವನು ಇದಾನೆ ಅಂತ ಕೂಡ ನಾನು ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಸೋ ಫಾರ್ ಐ ಹ್ಯಾವ್ ನಾಟ್ ಸೀನ್ ಹಿಮ್. ದೇವರು ಅಂತಂದರೆ ಅವನು ಹೇಗಿದ್ದಾನೆ, ಅವನಿಗೆ ಈ ರೀತಿಯ ಆಕಾರ ಇದೆ, ಹೀಗಿದೆ, ಇದೆಲ್ಲ ಎಲ್ಲೋ ಏನೋ ಕೇಳಿರ್ತೀವಿ. ಇವನನ್ನ ರಾಮ ಅಂತ ಗುರುತಿಸ್ತೀವಿ, ಮತ್ತೊಬ್ಬನ ಶಿವ ಅಂತ ಹೇಳ್ತೀವಿ.
ಇನ್ನೊಬ್ಬರನ್ನ ಕೃಷ್ಣ ಅಂತ ಹೇಳ್ತೀವಿ. ಇದೆಲ್ಲ ಯಾಕೆ ಅಂತಂದರೆ ನಾವು ಚಿಕ್ಕ ವಯಸ್ಸಿನಿಂದ ನಮಗೆ ಅವನು ಯಾರೋ ಒಬ್ಬರನ್ನ ತೋರಿಸ್ಬಿಟ್ಟು ಇವನು ಶಿವ ಅಂದರೆ ಹೀಗಿರ್ತಾನೆ, ರಾಮ ಅಂದರೆ ಹೀಗಿರ್ತಾನೆ, ಕೃಷ್ಣ ಅಂದರೆ ಹೀಗಿರ್ತೀನಿ ಅಂತ ಹೇಳಿ ಒಂದು ಮೂರ್ತಿಯನ್ನು ಅಥವಾ ವಿಗ್ರಹವನ್ನು, ಒಂದು ಫೋಟೋವನ್ನು ತೋರಿಸಿ ನಮಗೆ ಹೇಳ್ಕೊಟ್ಟಿರೋವಂತಹದ್ದು. ಅದರ್ವೈಸ್ ನಾವು ಯಾರು ಕೂಡ ದೇವ್ರನ್ನ ನೋಡಿಲ್ಲ. ಸೊ ಇದಾನ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಂದಾಗ, ನಾವು ಇದಾನೆ ಅಂತ ಹೇಳಿದ್ರೆ ಅವನು ಹೇಗಿದ್ದಾನೆ ಅಂತ ಕೇಳಿದಾಗ ನಾವು ಉತ್ತರ ಕೊಡೋಕ್ಕಾಗದೇ ಇಲ್ಲ. ಬಿಕಾಸ್ ದೇವರು ಇದಾನೆ ಅನ್ನುವಂತಹದ್ದು ಎಷ್ಟು ಸತ್ಯವೋ ಅವನು ಇಳಿದು ಬಂದರೂ ಕೂಡ ನಾವು ಅವನ್ನ ಗುರುತಿಸೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನು ಯಾವ ರೀತಿಯಲ್ಲಿ ಬೇಕಾದರೂ ಬರಬಹುದು. ಅದರಿಂದ ದೇವರಿದಾನ ಅನ್ನುವಂತಹ ಪ್ರಶ್ನೆ ಬಂದಾಗ ನಮಗೆ ಹೇಗೆ ಒಂದು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಬಟ್ ಅದೇ ನೀನು ಇದೆಯಾ ಅಂತ ಕೇಳಿದಾಗ ತುಂಬ ಸ್ಪಷ್ಟವಾಗಿ ನನ್ನ ಇರುವಿಕೆಯನ್ನು ನಾನು ದೃಢಪಡಿಸಬಹುದು. ನಾನು ಇದ್ದೀನಿ, ಇದರ ಬಗ್ಗೆ ಯಾವ ಸಂಶಯನೂ ಇಲ್ಲ. ನಾನು ಇದನ್ನು ಬೇರೆ ಯಾರನ್ನು ಕೇಳುವಂತಹದ್ದು ಇಲ್ಲ. ನನ್ನ ಇರುವಿಕೆಯನ್ನು ನಾನೇ ಸ್ಪಷ್ಟವಾಗಿ ದೃಢಪಡಿಸ್ತೀನಿ. ನಾನು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಐ ನೋ ದಟ್ ಐ ಎಕ್ಸಿಸ್ಟ್. ಹೇಗೆ ನನಗೆ ನನ್ನ ಬಗ್ಗೆ, ನನ್ನ ಎಕ್ಸಿಸ್ಟೆನ್ಸ್ ಬಗ್ಗೆ ಭರವಸೆ ಇದೆ, ಆ ರೀತಿಯಲ್ಲಿ ಪೂರ್ವದಲ್ಲೂ ಕೂಡ ನೀನಿದ್ದಿ, ನಾನು ಇದ್ದೆ. ಪೂರ್ವದಲ್ಲೂ ನಾನಿದ್ದೆ, ನೀನಿದ್ದೆ, ಮತ್ತು ಈಗ ನೌ ಆಲ್ಸೋ ಯು ಆರ್ ಹಿಯರ್. ಹೀಗೆ ವಿ ಆಲ್ ಆಫ್ ಅಸ್ ಆರ್ ಆಲ್ವೇಸ್ ದೇರ್ ಎಕ್ಸಿಸ್ಟಿಂಗ್. ವೇದಾಂತದಲ್ಲಿ ಇಂತಹ ಸತ್ಯ ಬಂದಾಗ ಕೆಲವರು ವಾದ ಮಾಡಬಹುದು, ಕೆಲವರು ಹೇಳ್ಬೋದು, ಹೌ ಇಸ್ ಇಟ್ ಪಾಸಿಬಲ್? ಪೂರ್ವದಲ್ಲೂ ನಾನಿದ್ದೆ, ಈಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ. ಇದನ್ನು ಹೌ ಕ್ಯಾನ್ ಯು ಪ್ರೂವ್ ದಿಸ್? ನಾನು ಮೊದಲಿನಿಂದ ಇದ್ದೆ ಅನ್ನೋದಕ್ಕೆ ನಾನು ಯಾವ ಸಾಕ್ಷಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ಇಂತಹ ದಿನ ಹುಟ್ಟಿದೆ ಅಂತ ಹೇಳಿದಾಗ ಐ ಹ್ಯಾವ್ ಗಾಟ್ ಎ ಬರ್ತ್ ಸರ್ಟಿಫಿಕೇಟ್ ದಟ್ ಐ ಕ್ಯಾನ್ ಶೋ. ನಾನು ಇದೀನಿ ಅನ್ನೋದಕ್ಕೆ ವಾಟ್ ಈಸ್ ದಿ ಪ್ರೂಫ್ ಅಂತಂದರೆ ಐ ಕ್ಯಾನ್ ಶೋ ಮೈ ಬರ್ತ್ ಸರ್ಟಿಫಿಕೇಟ್. ಅಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ, ಇಂತಹ ದಿವಸ ನಾನು ಹುಟ್ಟಿದೆ, ಇಂತಹ ಜಾಗದಲ್ಲಿ ಹುಟ್ಟಿದೆ. ಸೊ ಅದನ್ನು ನಾನು ತೋರಿಸ್ಬಿಟ್ಟು ಐ ಕ್ಯಾನ್ ಪ್ರೂವ್ ಎಸ್ ನಾನೀಗ ಇದ್ದೀನಿ ಅಂತ. ಬಟ್ ಪೂರ್ವದಲ್ಲೂ ಕೂಡ ನಾನು ಇದ್ದೆ ಅಂತ ಹೇಳಿದಾಗ ಅಲ್ಲಿ ಯಾವ ಸಾಕ್ಷಿ ಕೂಡ ನಾನು ತಂದು ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ಹಿಂದೆ ನಾನು ಇದ್ದೆ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಆದರೆ ಹಿಂದೆ ನಾನು ಇದ್ದೆ ಅನ್ನೋಂತಹದಕ್ಕೆ ವಾಟ್ ಈಸ್ ದಿ ಪ್ರೂಫ್? ಪುರಾವೆ ಏನು ಅಂತಂದರೆ ಆ ಪುರಾವೆಯನ್ನು ನಾನು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತೋರಿಸೋ ಹಾಗೆ ಹಿಂದೆ ಕೂಡ ನಾನು ಇದ್ದೆ ಅನ್ನುವಂಥದ್ದಕ್ಕೆ ಯಾವುದೇ ಸರ್ಟಿಫಿಕೇಟ್ನ ಕೂಡ ನಾನು ತೋರಿಸೋಕ್ಕಾಗೋದಿಲ್ಲ. ಸೊ ಪೂರ್ವದಲ್ಲಿ ನಾನು ಇದ್ದೆ ಅನ್ನುವಂತಹದ್ದಕ್ಕೆ ಸಾಕ್ಷಿನೇ ಇಲ್ಲ ಅಂತಂದ ಮೇಲೆ ಹೌ ಟು ಬಿಲೀವ್ ದಿಸ್ ಸ್ಟೇಟ್ಮೆಂಟ್? ಈಗ ಇದೀನಿ ಅನ್ನೋದಕ್ಕೆ ಡೇಟ್ ಆಫ್ ಬರ್ತ್ನ ನಾನು ತೋರಿಸ್ಬೋದು, ಬರ್ತ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಪೂರ್ವದಲ್ಲೂ ನಾನಿದ್ದೆ, ವಾಟ್ ವಿಲ್ ಯು ಪ್ರೊಡ್ಯೂಸ್ ಅಂತಂದರೆ ಐ ಕೆನಾಟ್ ಪ್ರೊಡ್ಯೂಸ್ ಎನಿಥಿಂಗ್. ದೆನ್ ಹೌ ಟು ಬಿಲೀವ್ ದಿಸ್? ಸೊ ವಾಟ್ ಈಸ್ ಆ್ಯಕ್ಚುಲಿ ಕೃಷ್ಣ ಈಸ್ ಸೇಯಿಂಗ್ ಹಿಯರ್? ಈ ಒಂದು ಪ್ರಶ್ನೆ ಬಹಳ ಗಂಭೀರವಾಗಿ ಬರುತ್ತೆ. ಆ್ಯಂಡ್ ಪರಮಾತ್ಮ ಹೇಳ್ತಾನೆ ಹೌ ಟು ಬಿಲೀವ್ ದಿಸ್ ಅಂತಂದರೆ ಪರಮಾತ್ಮ ಹೇಳ್ತಾನೆ, ಈ ದೇಹ ಅನ್ನುವಂತಹದ್ದು, ದಿಸ್ ಬಾಡಿ, ಈ ದೇಹ ಅನ್ನುವಂತಹದ್ದು ಈಗ ನನಗೆ ಸಿಕ್ಕಿರುವಂತಹದ್ದು. ಫಾರ್ ಎಕ್ಸಾಂಪಲ್, ನನಗೆ ಒಂದು ವಸ್ತು ಸಿಕ್ಕಿದೆ. ಒಂದು ಉದಾಹರಣೆಗೆ ಒಂದು ಪೆನ್ ಸಿಕ್ಕಿದೆ. ಆ ಪೆನ್ನನ್ನು ನಾನು ಹಿಡ್ಕೊಂಡು ತೋರಿಸ್ಬೋದು, ಈ ಪೆನ್ ನನಗೆ ಸಿಕ್ಕಿದೆ. ದಟ್ ಮೀನ್ಸ್ I am not the pen, I am different, the pen is different. ಸೊ ಇಲ್ಲಿ ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿದೆ ಅಂತಂದ ಮೇಲೆ we have to think we are not the body. ದೇಹ ಸಿಕ್ಕಿದೆ ಅಂತ ಹೇಳಿದಾಗ, ಹೇಗೆ ಒಂದು ವಸ್ತು ನಮಗೆ ಸಿಕ್ಕಿದಾಗ ದಟ್ ವಸ್ತು ಈಸ್ ನಾಟ್ ಮೀ, ಅದು ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ವೆನ್ ಐ ಸೇ ಐ ಫೌಂಡ್ ಎ ಪೆನ್, ನನಗೊಂದು ಪೆನ್ ಸಿಕ್ತು ಅಂತ ಹೇಳಿದಾಗ I can very well say that I am not the pen.
ಎಕ್ಸಾಕ್ಟ್ಲಿ ಇಲ್ಲಿ ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿದೆ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ನಾಟ್ ದಿ ಬಾಡಿ, ವಿ ಗಾಟ್ ದಿ ಬಾಡಿ. ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿದೆ. ಸೊ ವಿ ಗಾಟ್ ದಿ ದೇಹ ಬಿಕಾಸ್ ಆಫ್ ಸರ್ಟನ್ ಟ್ರಾನ್ಸಾಕ್ಷನ್ಸ್ ವಿ ಹ್ಯಾವ್ ಟು ಡೂ ಇನ್ ದಿಸ್ ಲೋಕ. ಯಾಕೆ ಅಂತಂದರೆ ನಾವಿಲ್ಲಿ ಹುಟ್ಟಿ ಬಂದಿದ್ದೀವಿ ಅಂತಂದಾಗ ವಿ ಹ್ಯಾವ್ ಟು ಡೂ ಸೋ ಮೆನಿ ಟ್ರಾನ್ಸಾಕ್ಷನ್ಸ್. ಅನೇಕ ಕರ್ಮಗಳನ್ನು ನಾವು ಮಾಡಬೇಕಾಗತ್ತೆ, ಅನೇಕ ವ್ಯವಹಾರಗಳನ್ನು ನಾವು ಮಾಡಬೇಕಾಗತ್ತೆ. ಅಕ್ಕಪಕ್ಕದವರೊಂದಿಗೆ, ಬೇರೆಯವರೊಂದಿಗೆ ನಾವು ಒಂದು ವ್ಯವಹಾರವನ್ನು ಇಟ್ಕೋಬೇಕಾಗತ್ತೆ. ಅನೇಕ ರೀತಿಯ ಸಂಪರ್ಕಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಈಗ ನನಗೆ ಒಂದು ದೇಹ ಸಿಕ್ಕಿದೆ ಅಂತಂದಾಗ ಐ ಆಮ್ ನಾಟ್ ದಿ ಬಾಡಿ, ಬಾಡಿ ಈಸ್ ಗಿವನ್ ಟು ಮೀ, ಐ ರಿಸೈಡ್ ಇನ್ ದಿ ಬಾಡಿ. ಸೊ ನನ್ನನ್ನು ಯಾರೂ ಗುರುತಿಸೋದಿಲ್ಲ. ಈ ನನ್ನ ದೇಹವನ್ನು ನೋಡಿ ನನ್ನ ಹೆಸರಿಡಿದು ನನ್ನನ್ನು ಕರೆದು ಮಾತನಾಡಿಸ್ತಾರೆ. ಆದರೆ ದೇಹದ ಒಳಗಡೆ ನಾನು ಇದೀನಲ್ಲ, ಆ ನಾನು ಹೇಗಿದ್ದೀನಿ ಅಂತ ಅದು ಯಾರಿಗೂ ಗೊತ್ತಿಲ್ಲ. ಸೊ ದೆರ್ ಈಸ್ ಎ ರೂಪ, ದೆರ್ ಈಸ್ ಎ ಗಾತ್ರ, ದೆರ್ ಈಸ್ ಎ ಅಪಿಯರೆನ್ಸ್ ಫಾರ್ ದಿ ಬಾಡಿ. ಸೊ ಅದರಿಂದ ದೇಹ ಅನ್ನುವಂತಹದ್ದು ನನಗೆ ಸಿಕ್ಕಿದೆ. ಇಟ್ ಈಸ್ ಫಾರ್ ಸರ್ಟನ್ ಟ್ರಾನ್ಸಾಕ್ಷನ್ಸ್ ಇನ್ ದಿಸ್ ವರ್ಲ್ಡ್ ವಿಚ್ ಐ ಹ್ಯಾವ್ ಟು ಕ್ಯಾರಿ ಇಟ್ ಔಟ್ ಆಲ್ ಥ್ರೂ ಮೈ as long as the body exists, I have to do certain transactions. For that the body is given to me. So I reside in the body. ಸೊ ನಮಗೆ ಈ ದೇಹ ಅನ್ನುವಂತಹದ್ದು ಈ ರೀತಿಯಲ್ಲಿ ಈ ಒಂದು ಲೈಫ್ ಟೈಮಲ್ಲಿ ನನಗೆ ಸಿಕ್ಕಿದೆ. ಎಗೇನ್ ಲೈಫ್ ಟೈಮ್ ಅಂತಂದರೆ ಇಟ್ ಈಸ್ ಫಾರ್ ದಿ ಬಾಡಿ. ಬಿಕಾಸ್ ಹುಟ್ಟಿರೋಂತಹದ್ದು ಯಾವುದು? ನಾನು ಹುಟ್ಟಿದ್ದೀನೋ, ದೇಹ ಹುಟ್ಟಿದೆಯೋ? ಹುಟ್ಟಿರೋಂತಹದ್ದು ಈಸ್ ದಿ ದೇಹ. ಎ ಬಾಡಿ ಈಸ್ ಬಾರ್ನ್. ಬಿಕಾಸ್ ನಾನು ಅನ್ನುವಂತಹದ್ದು ಎಂದಿನಿಂದಲೂ ಇದ್ದವನು. ಎಂದಿನಿಂದಲೂ ಇರುವಂತಹ ನನಗೆ ಈ ಹುಟ್ಟಿದಂತಹ ಬಾಡಿ ಸಿಕ್ತು ಫಾರ್ ಟು ಕ್ಯಾರಿ ಆನ್ ಸರ್ಟನ್ ಟ್ರಾನ್ಸಾಕ್ಷನ್ಸ್. ಸೊ ಜನ್ಮ ಅಥವಾ ಹುಟ್ಟು ಅನ್ನುವಂಥದ್ದು ಇಟ್ ಈಸ್ ಫಾರ್ ದಿ ಬಾಡಿ, ನಾಟ್ ಫಾರ್ ಅಸ್. ಸೊ ದೇಹ ಅಂತ ಹೇಳಿದಾಗ ಅದು ದೇಹ ನಾನಲ್ಲ. ದ ಬಾಡಿ ಈಸ್ ನಾಟ್ ಮೈ ಸೆಲ್ಫ್. ಎಗೇನ್ ನನ್ನ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಬಹಳ ಹಿಂದಿನಿಂದಲೂ ಇದೆ, ಎಂದಿನಿಂದಲೂ ಇದೆ, ಬಹಳ ಮುಂಚೆಯಿಂದ ಇದೆ. ಇದು ನನ್ನ ಎಕ್ಸಿಸ್ಟೆನ್ಸ್ ಫ್ರಮ್ ದಿ ಬಿಗಿನಿಂಗ್ಲೆಸ್ ಟೈಮ್. ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಐ ವಾಸ್ ಎಕ್ಸಿಸ್ಟಿಂಗ್ ಫ್ರಮ್ ದಿ ಬಿಗಿನಿಂಗ್ಲೆಸ್ ಟೈಮ್. ಸೊ ದೇರ್ ಈಸ್ ನೋ ಆದಿ ಫಾರ್ ಮೀ, ದೇರ್ ಈಸ್ ನೋ ಪ್ರಾರಂಭ. ಸೊ ನಾನು ಇರಲಿಲ್ಲ ಅನ್ನುವಂತಹದ್ದೇ ಇಲ್ಲ, ಅದು ಪ್ರಾರಂಭನೇ ಇಲ್ಲ ಅಂತಂದ ಮೇಲೆ ನಾನು ಎಂದಿನಿಂದ ಇದ್ದೀನಿ ಅಂತ ಅರ್ಥ. ಅದೇ ರೀತಿ ಮರಣ ಅನ್ನುವಂತಹದ್ದು ಇಟ್ ಈಸ್ ಫಾರ್ ದಿ ದೇಹ. ಡೆತ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ದಟ್ ಡೆತ್ ಹ್ಯಾಪನ್ಸ್ ಟು ದಿ ಫಿಸಿಕಲ್ ಬಾಡಿ. ಸೊ ಸಾವು ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ದೇಹ ಅನ್ನುವಂತಹದ್ದು ಹುಟ್ಟಿದೆ ಅಂತಂದ ಮೇಲೆ ಒಂದು ದಿನ ದೇಹ ಅನ್ನುವಂತಹದ್ದು ನಾಶವಾಗಬೇಕು. ದೇಹ ಅನ್ನುವಂಥದ್ದು ಮುಂಚೆ ಇರಲಿಲ್ಲ, ಮುಂಚಿನಿಂದ ನಾನಿದ್ದೆ, ಆದರೆ ದೇಹ ಇರಲಿಲ್ಲ. ಮುಂಚಿನಿಂದ ದೇಹ ಇರಲಿಲ್ಲ, ದೇಹ ಇಲ್ಲಿಗೆ ಬಂತು. ಹೇಗೆ ಬಂತು ಅಂತಂದರೆ ಒಂದು ಹುಟ್ಟು ಅನ್ನುವ ಹೆಸರಿನಿಂದ ಜನ್ಮ ಅಂತ ಹೇಳಿ ಇಲ್ಲಿ ಈ ಲೋಕಕ್ಕೆ, ಈ ಭೂಮಿಗೆ ಅದು ಹುಟ್ಟಿತು. ಸೊ ದೇಹ ಹುಟ್ಟಿದೆ ಒಂದು ದಿನ, ಅದೇ ರೀತಿ ಮುಂದೆ ಎಂದೋ ಒಂದು ದಿನ ಹುಟ್ಟಿದಂತಹ ಈ ದೇಹ ಮರಣವನ್ನು ಕೂಡ ಹೊಂದಬೇಕು. ಸೊ ಈ ಪ್ರಕಾರ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಯಾವಾಗ ಈ ದೇಹ ಮರಣ ಹೊಂದುತ್ತೆ ಆಗ ಈ ದೇಹ ಅನ್ನುವಂತಹದ್ದು ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸಸ್.
ದೇಹ ಹುಟ್ಟಿದೆ ಅಂತಂದಾಗ ಅದೇ ಸೋರ್ಸಿಂದ ದೇಹ ಬಂದಿರುವಂತಹದ್ದು. ದೇಹಕ್ಕೆ ಮರಣ ಸಂಭವಿಸಿತು ಅಂತಂದಾಗ ಅದೇ ದೇಹ ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸಸ್. ನಾವೇನು ಹೇಳ್ತೀವಿ ಅಂತಂದ್ರೆ ದೇಹ ಅನ್ನುವಂತಹದ್ದು ಬಂದಿರೋದು ಪಂಚಭೂತಗಳಿಂದ ಬಂದಿದೆ. ಈ ದೇಹದ ನಿರ್ಮಾಣಕ್ಕೆ ಕಾರಣ ಏನು ಅಂತಂದ್ರೆ ದಿ 5 ಗ್ರೇಟ್ ಎಲಿಮೆಂಟ್ಸ್. ಸೊ ಇದು ಬಂದಿದ್ದು 5 ಗ್ರೇಟ್ ಎಲಿಮೆಂಟ್ಸ್ ಇಂದ ಅಂತಂದ ಮೇಲೆ ಮರಣದ ನಂತರದಲ್ಲಿ ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸ್ ಅಂತಂದ್ರೆ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದಿ ಪಂಚಭೂತಗಳು ಒನ್ಸ್ ಅಗೇನ್. ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಒಂದು ಸಾವು ಸಂಭವಿಸಿದ ನಂತರದಲ್ಲಿ ಅದರ ಅಂತ್ಯ ಸಂಸ್ಕಾರ ಎಲ್ಲ ಆದಮೇಲೆ ಏನು ಹೇಳ್ತಾರೆ ಅಂತಂದ್ರೆ ಆ ದೇಹ ಅನ್ನುವಂತಹದ್ದು ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ಹೇಳ್ತಾರೆ. ನಾವು ಕೇಳಿದ್ದೀವಿ ಇದನ್ನ ಈ ರೀತಿ. ಈಗ ಪಂಚಭೂತಗಳಿಂದ ಬಂದಿರೋದು ಪಂಚಭೂತಕ್ಕೆ ಹೋಯಿತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪಂಚಭೂತಗಳು ಅಂತಂದಾಗ ಆಕಾಶ ಈಸ್ ಒನ್ ಪಂಚಭೂತಾಸ್. ಸೊ ಆಕಾಶ ಅಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಪೇಸ್. ಸ್ಪೇಸ್ ಅಂತಂದ್ರೆ ಏನು? ದ ಸ್ಪೇಸ್ ವಿಚ್ ವಿ ಆಕ್ಯುಪೈ ಅಕಾರ್ಡಿಂಗ್ ಟು ಅವರ್ ಗಾತ್ರ. ಈಗ ಇಲ್ಲಿ ಈ ದೇಹ ಇದೆ. ಈ ದೇಹ ಎಲ್ಲಿದೆ ಅಂತಂದ್ರೆ ಇಟ್ ಈಸ್ ಇನ್ ದಿ ಸ್ಪೇಸ್, ದಟ್ ಈಸ್ ಕಾಲ್ಡ್ ಆಕಾಶ. ಈ ಆಕಾಶ ಅನ್ನುವಂತಹದ್ದು ಎಲ್ಲೆಲ್ಲೂ ಇರುವಂತಹದ್ದು. ಸೊ ಎಲ್ಲೆಲ್ಲೂ ಇರುವಂತಹ ಈ ಆಕಾಶದಲ್ಲಿ ಈ ದೇಹ ತನ್ನ ಗಾತ್ರವನ್ನ ಆಕ್ಯುಪೈ ಮಾಡಿಕೊಂಡಿದೆ. ಈ ಸ್ಪೇಸಲ್ಲಿ ದೇಹ ಎಷ್ಟಿದೆ, ಟು ದಟ್ ಎಕ್ಸ್ಟೆಂಟ್ ದ ಬಾಡಿ ಹ್ಯಾಸ್ ಆಕ್ಯುಪೈಡ್ ದಿ ಸ್ಪೇಸ್. ಆಕಾಶ ಇಸ್ ಒನ್ ಆಫ್ ದಿ ಪಂಚಭೂತಾಸ್. ಈಗ ದೇಹ ಇಲ್ಲಿರೋದ್ರಿಂದ ಆಕಾಶದಲ್ಲಿ ಅದು ತನ್ನ ಗಾತ್ರವನ್ನು ಗುರುತಿಸಿಕೊಂಡಿದೆ. ಆಕಾಶ ಈ ದೇಹಕ್ಕೆ ಅವಕಾಶವನ್ನು ಕೊಟ್ಟಿದೆ. ಸೊ ದ ಬಾಡಿ ಹ್ಯಾಸ್ ಆಕ್ಯುಪೈಡ್ ದಿಸ್ ಮಚ್ ಆಫ್ ಸ್ಪೇಸ್. ಡ್ಯೂ ಟು ದಿ ಡೆತ್ ಆಫ್ ದಿ ಬಾಡಿ, ದೇಹಕ್ಕೆ ಮರಣ ಅನ್ನುವಂತಹದ್ದು ಸಂಭವಿಸಿತು. ದೇಹಕ್ಕೆ ಮರಣ ಸಂಭವಿಸಿತು ಅಂತ ಹೇಳಿದಾಗ ಆ ದೇಹಕ್ಕೆ ಒಂದು ಅಂತ್ಯ ಸಂಸ್ಕಾರ ಅಂತ ಇದೆ. ಅದನ್ನು ಮಣ್ಣಿನಲ್ಲಿ ಹೂಳುವಂತಹದ್ದು ಅಥವಾ ದೇಹವನ್ನು ದಹಿಸುವಂತಹದ್ದು ಒಂದು ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಅಂತ ಹೇಳಿ ಅಂತ್ಯ ಸಂಸ್ಕಾರವನ್ನು ಮಾಡಿದಾಗ ಏನಾಗುತ್ತೆ, ಆ ದೇಹ ಇಲ್ಲ, ಅಲ್ಲಿ ಸುಟ್ಟು ಭಸ್ಮ ಆಯಿತು. ಸೊ ಬದುಕಿದ್ದಾಗ ಈ ದೇಹ ಸ್ಪೇಸ್ನಲ್ಲಿ ಆಕ್ಯುಪೈ ಮಾಡ್ಕೊಂಡಿತ್ತು. ನೋ ದೆರ್ ಈಸ್ ನೋ ದೇಹ ಅಂತಂದಾಗ ಅದು ದೇಹ ಏನು ಮಾಡ್ತು ಅಂತಂದರೆ ಮರಣವಾದ ಕಾರಣದಿಂದ ಯಾವ ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿತ್ತು ಆ ಸ್ಪೇಸ್ನ ಮತ್ತೆ ಆಕಾಶಕ್ಕೆ ಬಿಟ್ಕೊಟ್ಬಿಡ್ತು. ಬಿಕಾಸ್ ದೆರ್ ಈಸ್ ನೋ ಬಾಡಿ ಅಟ್ ಆಲ್. ಹೀಗೆ ಪಂಚಭೂತಗಳಲ್ಲಿ ಲೀನವಾಯಿತು, ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸಸ್ ಅಂತಂದರೆ ಈ ಅರ್ಥದಲ್ಲಿ. ಸೊ ಇಲ್ಲಿವರೆಗೆ ಇದ್ದಂತಹ ಈ ಒಂದು ಸ್ಥೂಲ ದೇಹ ಬಿಕಾಸ್ ಆಫ್ ದಿ ಮರಣ, ಆ ಒಂದು ಅಂತ್ಯ ಸಂಸ್ಕಾರ ಅಂತ ಹೇಳಿ ಅದನ್ನು ಸುಟ್ಟು ಭಸ್ಮವನ್ನು ಚಿತೆಯ ಮೇಲಿಟ್ಟು ಆ ದೇಹವನ್ನು ದಹನ ಮಾಡಿದ ನಂತರದಲ್ಲಿ ಆ ದೇಹ ಅನ್ನುವಂತಹದ್ದಿಲ್ಲ, ಎಲ್ಲ ಸುಟ್ಟು ಭಸ್ಮ ಆಯ್ತು ಅದು. ಸೊ ಅಲ್ಲಿವರೆಗೆ ದೇಹ ಇರೋವರೆಗೆ ಅದೇನಾಗಿತ್ತು, ಈ ಆಕಾಶದಲ್ಲಿ ಆ ದೇಹದ ಗಾತ್ರಕ್ಕೆ ಅನುಸಾರವಾಗಿ ಆ ಸ್ಪೇಸ್ನ ಆಕ್ಯುಪೈ ಮಾಡಿಕೊಂಡಿತ್ತು. ಬಿಕಾಸ್ ಆಫ್ ದಿ ಡೆತ್ ದೇರ್ ಈಸ್ ನೋ ಬಾಡಿ, ದ ಬಾಡಿ ಹ್ಯಾಸ್ it gave back the space to the akasha. So because there will be no body at all to occupy this space. So ಅದೇ ರೀತಿ there is vayu is there in the body. ನಾವು ಉಸಿರಾಟ ಅಂತ ಹೇಳಿ ಪ್ರಾಣವಾಯು ಅಂತ ಹೇಳಿ ಅದನ್ನು ಕರಿತೀವಿ. ಅದೇ ರೀತಿ there is fire in the body. ಅದು ಕೂಡ ನಮಗೆ ಅನುಭವ ಆಗಿದೆ. ದೇಹದಲ್ಲಿ ಒಂದು ಉಷ್ಣತೆ ಇದೆ. ನಾವು ತಿಂದ ಆಹಾರವನ್ನು ಅದು ಜೀರ್ಣವಾಗ್ತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೈರ್ ವಿಚ್ ಇಸ್ ದೇರ್ ಇನ್ ದಿ ಬಾಡಿ. ಸೊ ದೇಹ ಇಲ್ಲ ಅಂತಂದಾಗ ದಟ್ ಫೈರ್, ಆ ಒಂದು ಉಷ್ಣತೆ ಏನಿತ್ತು, ಇಟ್ ಗೋಸ್ ಬ್ಯಾಕ್ ಟು ದಿ ಫೈರ್.
ನಾವೇನು ಒಂದು ಉಸಿರಾಟ ಅಂತ ಮಾಡ್ತಾ ಇದ್ದೀವಿ, ಬಾಡಿ ಇಲ್ಲ ಅಂತಂದಾಗ ದಟ್ ಗೋಸ್ ಬ್ಯಾಕ್ ಟು ದಿ ವಾಯು. ಆ್ಯಂಡ್ ದೇಹದಲ್ಲಿ 70% ಹೆಚ್ಚು ಕಡಿಮೆ ಅಷ್ಟು ನೀರಿನ ಅಂಶ ಇರುತ್ತೆ. ದೇಹನೇ ಇಲ್ಲ ಅಂತಂದಾಗ ಅದೆಲ್ಲಿ ಹೋಯಿತು? ಇಟ್ ಗೋಸ್ ಬ್ಯಾಕ್ ಟು ದಿ ಸೋರ್ಸ್. ಹೀಗೆ ಸ್ಥೂಲ ದೇಹಕ್ಕೆ ಮರಣ ಸಂಭವಿಸಿದಾಗ ಅದೆಲ್ಲ ಎಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತವೆ. ಸೊ ದ ಡೆತ್ ಹ್ಯಾಪನ್ಸ್ ಟು ದಿ ಸ್ಥೂಲ ಬಾಡಿ. ಈ 5 ಎಲಿಮೆಂಟ್ಸ್ಗಳು ಸೇರಿ ಈ ದೇಹವನ್ನು ನಿರ್ಮಾಣ ಮಾಡಿರುತ್ತೆ. ಎಲ್ಲಿಯವರೆಗೆ ಆ ದೇಹ ಇಲ್ಲಿ ಒಂದು ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಅದು ತನ್ನನ್ನು ವ್ಯಕ್ತಪಡಿಸಿಕೊಂಡಿರುತ್ತೆ, ಮರಣ ಅಂತ ಹೇಳಿ ಆ ದೇಹಕ್ಕೆ ಸಾವು ಸಂಭವಿಸಿದಾಗ ಅದೆಲ್ಲ ಮತ್ತೆ ಈ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಅಂಡ್ ಅಗೇನ್ ಈ ದೇಹ ಅಂತ ಹೇಳಿದಾಗ ದೇಹವನ್ನ ಪಂಚಭೂತಗಳು ನಿರ್ಮಾಣ ಮಾಡ್ತು ಅನ್ನುವಂಥದ್ದು, ಇಟ್ ಕಮ್ಸ್ ಬ್ಯಾಕ್ ಫ್ರಮ್ ದಿ ಗ್ರೇಟ್ 5 ಎಲಿಮೆಂಟ್ಸ್ ಅನ್ನುವಂಥದ್ದು ಎಷ್ಟು ಸತ್ಯವೋ, ಫಾರ್ ದಟ್ ದ ರೀಸನ್ ಈಸ್ ದಿಸ್ ಸ್ಥೂಲ ಶರೀರ we got it from our parents, we got it from the body of the father, from the body of the mother. ಸೊ ಅದಕ್ಕೂ ಮೊದಲು ಈ ದೇಹ ತಂದೆ ತಾಯಿಗಳ ಮೂಲಕ ಬಂತು ಅಂತ ಹೇಳಿದಾಗ ಕೂಡ ಅದಕ್ಕೂ ಮೊದಲು ಈ ದೇಹ ಅನ್ನುವಂತಹದ್ದು ಒಂದು ಸಣ್ಣ ಪ್ರಮಾಣದಲ್ಲಿ, ಬಹಳ ಸಣ್ಣ ಪ್ರಮಾಣದಲ್ಲಿ ತಾಯಿಯ ಗರ್ಭದಲ್ಲಿ ಇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ಮಾನುಸಾರ ದಿಸ್ ಐ ಅಂತಂದ್ರೆ ನಾನು, ದೇಹ ಅಲ್ಲ, ನಾನು ಅಂತಂದಾಗ ದೇಹ ಅಲ್ಲ, ದೇಹ ಅಲ್ಲ ಅಂತಂದಾಗ ಹೇಗೆ ನಾನು ಆ ದೇಹದಲ್ಲಿ ಇದ್ದೆ ಅಂತ ಹೇಳ್ತೀನಿ, ದಟ್ ನಾನು. ಸೊ ಆ ನಾನು ಅನ್ನುವಂತಹದ್ದು ಇಟ್ ಐಡೆಂಟಿಫೈಸ್ ವಿತ್ ದಿಸ್ ಬಾಡಿ ಇನ್ ದಿ womb ಆಫ್ ದಿ ಮದರ್. ಸೊ ಈ ಪ್ರಕಾರ ನಾನು ಅನ್ನುವಂತಹದ್ದು ಈ ದೇಹದಲ್ಲಿ ಪ್ರವೇಶವನ್ನು ಪಡೆಯುತ್ತೆ, ಎಲ್ಲಿ? ಉಂಬಲ್ಲಿದ್ದಾಗಲೇ. ನಂತರ ವಿತ್ ದ ಬಾಡಿ ಐ ಆಲ್ಸೋ ಟೇಕ್ ಬರ್ತ್. ಅದು ಆ ಅನುಭವ ಆಗುತ್ತೆ. ಯಾಕೆಂತಂದ್ರೆ ನಾನು ಅನ್ನುವಂತಹದ್ದು ಗರ್ಭದಲ್ಲಿದ್ದಾಗಲೇ ಹೋಗಿ ಅದನ್ನು ಗುರುತಿಸ್ಕೊಂಡು ಅಲ್ಲಿ ಸೇರ್ಕೊಂಡ್ಬಿಡುತ್ತೆ, ದೇಹಕ್ಕೆ ಜನನ ಆಗತ್ತೆ. ದೇಹದಲ್ಲಿ ಇದು ನಾನು ಅನ್ನುವಂತಹ ಒಂದು ಪ್ರಜ್ಞೆ, ಅದು ಇಟ್ ಐಡೆಂಟಿಫೈಸ್ ವಿತ್ ದಟ್ womb ಅಕಾರ್ಡಿಂಗ್ ಟು ದಿ ಕರ್ಮಾನುಸಾರ. ಇದೇ ಗರ್ಭವನ್ನು ಹೋಗಿ ನಾನು ಸೇರಬೇಕು ಅನ್ನುವಂಥದ್ದು ದಟ್ ಡಿಸೈಡ್ಸ್ ಬಿಕಾಸ್ ಆಫ್ ದಿ ಪೂರ್ವ ಕರ್ಮಾನುಸಾರ. ಸೊ ಪೂರ್ವ ಕರ್ಮಾನುಸಾರದ ಪ್ರಕಾರ ಇಂತಹ ತಾಯಿಯ ಗರ್ಭದಲ್ಲಿ ಇರುವಂತಹ ಆ ದೇಹವನ್ನು ನಾನು ಹೋಗಿ ಸೇರ್ಕೋಬೇಕು ಅನ್ನುವಂತಹದ್ದು ಈ ಐ ನಾನು ಅನ್ನುವಂತಹದ್ದು ಗುರುತಿಸ್ಕೊಂಡು ಹೋದಾಗ ಆ ಗರ್ಭದಲ್ಲಿರುವಂತಹ ಭ್ರೂಣ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಹೋಗಿ ಪ್ರವೇಶವನ್ನು ಪಡೆಯುತ್ತೆ. ಆ್ಯಂಡ್ ಒಂದು ಸೂಕ್ತ ಸಮಯದಲ್ಲಿ ಅಂತಂದರೆ ಯಾವಾಗ ಆ ದೇಹಕ್ಕೆ ಹುಟ್ಟು ಅನ್ನುವಂತಹದ್ದು ಸಿಗಬೇಕು, ಆ ಸಂದರ್ಭದಲ್ಲಿ ಅಲಾಂಗ್ ವಿತ್ ದಿ ಬರ್ತ್ ಆಫ್ ದಿ ಬಾಡಿ ಐ ಆಮ್ ಆಲ್ರೆಡಿ ಅಟ್ಯಾಚ್ಡ್ ದೇ. ನಾನು ಅನ್ನುವಂತಹದ್ದು ಅಲ್ಲಿ ಆಲ್ರೆಡಿ ಅಟ್ಯಾಚ್ ಆಗಿರುತ್ತೆ. ಸೊ ದಿ ಬರ್ತ್ ಆಫ್ ದಿ ಬಾಡಿ ಅದನ್ನು ನನ್ನ ಬರ್ತ್ ಅಂತ ತಿಳ್ಕೊಳ್ಳುವಂತಹ ಅನುಭವವನ್ನು ನನಗೆ ಕೊಡುತ್ತೆ. ಸೊ ಆಗ ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಹುಟ್ಟಿದೆ ಆ್ಯಕ್ಚುಲಿ ದೇಹ. ಆ ದೇಹನ ನಾನು ಅಂತ ನಾನು ಐಡೆಂಟಿಫೈ ಮಾಡಿಕೊಂಡು ಗುರುತಿಸ್ಕೊಂಡಿದ್ದರಿಂದ ದೇಹ ಹುಟ್ಟಿದ್ರೂ ಕೂಡ ನಾನು ಹುಟ್ಟಿದೆ ಅನ್ನುವ ಅನುಭವ ನನಗೆ ಸಿಗುತ್ತೆ. ಸೊ ಸಿನ್ಸ್ ದಿಸ್ ಐ ಈಸ್ ಆಲ್ರೆಡಿ ಐಡೆಂಟಿಫೈಡ್ ವಿತ್ ದಿಸ್ ಬಾಡಿ ಇನ್ ದಿ womb itself, along with the body I also take birth as though it is my birth. Actually it is the birth of the body, because ನಾನು ಅನ್ನುವಂತಹದ್ದು
ಫ್ರಮ್ ದಿ ಬಿಗಿನಿಂಗ್, ಪೂರ್ವದಿಂದ ಇರುವಂತಹವನು ನಾನು. ನನಗೆ ಆರಂಭ ಅನ್ನುವಂತಹದ್ದೇ ಇಲ್ಲ, ಪ್ರಾರಂಭ ಅನ್ನುವಂತಹದ್ದಿಲ್ಲ. ನಾನು ಸದಾ ಇರುವವನು ನಾನು. ಇಲ್ಲಿ ಆಗಿದ್ದೇನು ಅಂತಂದರೆ, ಬಿಕಾಸ್ ಆಫ್ ದಿ ಕರ್ಮಾನುಸಾರ ದಿಸ್ ಐ ಐಡೆಂಟಿಫೈಸ್ ವಿತ್ ದಟ್ ಬಾಡಿ ವಿಚ್ ವಾಸ್ ದೇರ್ ಇನ್ ದಿ ಊಂಬ್. ಆ ಸಮಯದಲ್ಲಿ ಅಲ್ಲಿ ಹೋಗಿ ಗುರುತಿಸ್ಕೊಂಡು ಅದನ್ನು ನಾನು ಅಂತ ತಿಳ್ಕೊಂಡು ಆ ಗರ್ಭದಲ್ಲಿ ಹೋಗಿ ಇದು ಸೇರಿಕೊಂಡಿರುತ್ತೆ. ಸೊ ಒಂದು ಹುಟ್ಟು ಅಂತ ಹೇಳಿ, ಗರ್ಭದಿಂದ ಪ್ರಸವ ಅಂತ ಹೇಳಿ ಆ ಜನ್ಮ ತಗೊಳ್ಳುವಂತಹ ಸಂದರ್ಭದಲ್ಲಿ, ಬಿಕಾಸ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಟ್ ಈಸ್ ಮೀ, ನನ್ನ ಜನನವಾಯಿತು ಅನ್ನೋ ಫೀಲು ನಮಗೆ ಬಂದಿರುತ್ತೆ. ಆ್ಯಕ್ಚುಲಾಗಿ ವೇದಾಂತ ಏನು ಹೇಳ್ತದೆ? ಇಟ್ ಈಸ್ ದಿ ಬರ್ತ್ ಆಫ್ ದಿ ಬಾಡಿ. ನಾನು ಅನ್ನುವಂತಹವನಿಗೆ ಬರ್ತ್ ಇಲ್ಲ, ಅದು ಸದಾ ಇರುವಂತಹವನು. ಬಿಕಾಸ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಟ್ ಬಾಡಿ, ಅದನ್ನು ನಾನು ಅಂತ ಹೇಳಿ ಗುರುತಿಸ್ಕೊಂಡ ಕಾರಣದಿಂದ ನನ್ನ ಜನನವಾಯಿತು ಅಂತ ತಿಳ್ಕೊತೀವಿ. ಸೊ ಆ ದಿನದಿಂದ ಪ್ರಾರಂಭವಾಗಿ ಎಲ್ಲಿಯವರೆಗೆ ಈ ದೇಹ ಬದುಕಿರುತ್ತೆ ಅಲ್ಲಿಯವರೆಗೆ ನಾನು ಕೂಡ ಈ ದೇಹದಲ್ಲೇ ಇರ್ತೀನಿ. ಎಲ್ಲಿಯವರೆಗೆ ಈ ದೇಹ ಬದುಕಿರೋದಕ್ಕೆ ಸಾಧ್ಯ ಅಂತಂದ್ರೆ, ಎಲ್ಲಿಯವರೆಗೆ ಈ ಪ್ರಾರಬ್ಧ ಅನ್ನುವಂತಹದ್ದು ನನ್ನ ಬಳಿ ಇರುತ್ತೆ ಅಂತಂದ್ರೆ, ಇಲ್ಲಿ ಪ್ರಾರಬ್ಧ ಅನ್ನುವಂತಹದ್ದು ದೇಹವನ್ನು ಕುರಿತು ಹೇಳಿರುವಂತಹದ್ದು. ಸೊ ಎಲ್ಲಿಯವರೆಗೆ ಈ ಪ್ರಾರಬ್ಧ ಅನ್ನುವಂತಹದ್ದು ನನ್ನ ಬಳಿ ಇರುತ್ತೆ ಅಲ್ಲಿಯವರೆಗೆ ಈ ದೇಹ ಬದುಕಿರೋದಕ್ಕೆ ಸಾಧ್ಯ. ಒನ್ಸ್ ದ ಪ್ರಾರಬ್ಧ ಈಸ್ ಓವರ್ ಅಂತಂದಾಗ ಆ ದೇಹ ಇನ್ನು ಬದುಕುವಂತಹ ಅವಶ್ಯಕತೆ ಇಲ್ಲ, ಪ್ರಾರಬ್ಧ ಮುಗಿದೋಯ್ತು. ಸೊ ಪ್ರಾರಬ್ಧ ಮುಗಿದ ಕೂಡಲೇ ದಿ ಬಾಡಿ ಡ್ರಾಪ್ಸ್, ಆ ದೇಹಕ್ಕೆ ಸಾವು ಅನ್ನುವಂತಹದ್ದಾಗತ್ತೆ. ಆ ಒಂದು ಸಮಯ ಬಂದಾಗ ಆ ಸಾವು ಆಗಬೇಕಾದ್ರೆ ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಅದು ಯುದ್ಧ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಒಂದು ರೋಗ ಆಗ್ಬೋದು, ಬೀಳ್ಬೋದು, ಯಾರೋ ಬಂದು ಡಿಕ್ಕಿ ಹೊಡಿಬಹುದು. ದೀಸ್ ಆರ್ ಆಲ್ ದ ರೀಸನ್ಸ್. ಬಟ್ ಅಲ್ಲಿ ಪ್ರಾರಬ್ಧ ಮುಗಿದೋಗಿರುತ್ತೆ. ದ ಬಾಡಿ ಹ್ಯಾಸ್ ಟು ಡ್ರಾಪ್. ಬಟ್ ಎ ರೀಸನ್ ಈಸ್ ರಿಕ್ವೈರ್ಡ್ ಟು ಅಂಡರ್ಸ್ಟ್ಯಾಂಡ್. ಯಾಕೆ ಸಡನ್ ಆಗಿ ಸತ್ತು ಹೋಗ್ಬಿಟ್ಟ ಅಂತ ನಾವು ಕೇಳ್ತೀವಲ್ವಾ? ಯಾವ್ದಾದ್ರು ಒಂದು ಸಾವನ್ನು ನೋಡಿದಾಗ, ನೆನ್ನೆವರೆಗೆ ಚೆನ್ನಾಗಿದ್ದ, ಮಾತನಾಡ್ಕೊಂಡು ಹೋದೆ, ರಾತ್ರಿ ಕೂಡ ಫೋನಲ್ಲಿ ಮಾತಾಡಿದ್ದೆ, ಈಗ ಹೆಂಗಾಯಿತು ಅಂತ ಕೇಳಿದಾಗ, ಹೆಂಗಾಯಿತು ಅನ್ನೋದಕ್ಕೆ ಅವರು ಒಂದು ರೀಸನ್ ಕೊಡ್ತಾರೆ. ಆ ರೀಸನ್ ಕೊಟ್ಟ ಮೇಲೆ ನಾವು ಸುಮ್ಮನೆ ಆಗ್ತೀವಿ. ಇಲ್ಲ ಅಂತಂದರೆ ಅವನು ಹೇಗೆ ಸತ್ತ ಅನ್ನುವಂತಹ ಕ್ವಶನ್ ಬರ್ತಾನೆ ಇರುತ್ತೆ. ಸೊ ಪ್ರಾರಬ್ಧ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ದೇಹ ಬದುಕಿರುತ್ತೆ. ಒನ್ಸ್ ದ ಪ್ರಾರಬ್ಧ ಈಸ್ ಓವರ್, ಆ ದೇಹಕ್ಕೆ ಸಾವು ನಿಶ್ಚಿತ. ಆದರೆ ಆ ಸಾವಿಗೆ ಒಂದು ಕಾರಣ ಬೇಕಿರುತ್ತೆ. ಆ ಕಾರಣವನ್ನು ನಾವಿಲ್ಲಿ ಲೌಕಿಕದಲ್ಲಿ ಅದನ್ನು ಅನೇಕ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ನೋಡ್ತೀವಿ. ಸಾವು ಹೇಗಾಯಿತು? ಬಚ್ಚಲ ಮನೆಯಲ್ಲಿ ಬಿದ್ದು ಸತ್ತೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಯಿತು, ತಲೆ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ಮರದ್ದು ಒಂದು ಕೊಂಬೆ ಬಿತ್ತು, ಯಾವುದೋ ಒಂದು ವಾಹನ ಬಂದು ಡಿಕ್ಕಿ ಹೊಡೀತು, ನೀರಿನಲ್ಲಿ ಜಾರು ಬಿದ್ದರು, ಬಾವಿಯಲ್ಲಿ ಜಾರು ಬಿದ್ದರು, ಪ್ರವಾಹದಿಂದ ಕೊಚ್ಕೊಂಡು ಹೋದರು, ಬೆಂಕಿ ಅವಘಡ, ಹೀಗೆ ಸೋ ಮೆನಿ ರೀಸನ್ಸ್. ಬಟ್ ದಿಸ್ ಈಸ್ ದಿ ಟ್ರೂತ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ದಿಸ್ ಈಸ್ ದಿ ಟ್ರೂತ್. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇಟ್ ಈಸ್ ದಿ ಡೆತ್ ಆಫ್ ದಿ ಬಾಡಿ. ದೇಹ ಸತ್ತ ನಂತರ ಆ ದೇಹದಲ್ಲಿ ಈ ನಾನು ಅನ್ನುವಂತಹದ್ದು ಮುಂಚೆ ಹೋಗಿ ಗುರುತಿಸ್ಕೊಂಡು ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಗರ್ಭದಲ್ಲಿದ್ದಾಗಲೇ ಹೋಗಿ ಗುರುತಿಸ್ಕೊಂಡಿರುತ್ತೆ. ಮತ್ತೆ ಆ ದೇಹ ಹುಟ್ಟುವ ಜೊತೆಯಲ್ಲಿ ಆ ನಾನು ಕೂಡ ಹುಟ್ಟಿದೆ ಅಂತ ಎಲ್ಲ ತಿಳ್ಕೊಂಡು ಬಂದು ದೇಹ ಬದುಕಿರುವವರೆಗೆ ನಾನು ಕೂಡ ಆ ದೇಹದಲ್ಲಿ ಇರ್ತೀನಿ. ಆ ಪ್ರಾರಬ್ಧ ಅನ್ನುವಂತಹದ್ದು ಮುಗಿದಾಗ ದೇಹ ಮರಣವನ್ನು ಅಪ್ಪಬೇಕು. ಆಗ ದೇಹ ಪಂಚಭೂತಗಳಿಗೆ ಹೋಗುತ್ತೆ, ಅದು ದೇಹದ ಸಾವು. ಬಟ್ ದೇಹವನ್ನು ಹೋಗಿ ಸೇರ್ಕೊಂಡಿತ್ತಲ್ಲ ನಾನು ಅನ್ನುವಂಥದ್ದು, ವಾಟ್ ಹ್ಯಾಪನ್ ಟು ದಟ್?
ಅದಕ್ಕೆ ಪರಮಾತ್ಮ ಹೇಳ್ತಾನೆ, ದೇಹ ಸತ್ತ ನಂತರ ನಾನು ದಿಸ್ ಐ disassociates from this body and this I will take another body. ಮತ್ತೊಂದು ದೇಹವನ್ನು ಹುಡುಕಿ ಆ ದೇಹದಲ್ಲಿ ತನ್ನನ್ನು ಗುರುತಿಸ್ಕೊಳ್ಳುತ್ತೆ. ಆ ದೇಹನ ಹೇಗೆ ಗುರುತಿಸ್ಕೊಳ್ಳುತ್ತೆ ಅಂತಂದ್ರೆ, ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ಸಮ್ ಪೂರ್ವ ಕರ್ಮಾನುಸಾರ. ಹಾಗಾದ್ರೆ ಎಷ್ಟು ಕರ್ಮಗಳಿರುತ್ತೆ ಅಂತಂದ್ರೆ, ಎಲ್ಲ ಕರ್ಮಗಳು ಕ್ಷಯವಾಗುವವರೆಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ, ನಿರಂತರ. ಸೊ ಅಗೇನ್ ಇಟ್ ಈಸ್ ಇನ್ನೊಂದು ದೇಹವನ್ನು ಹುಡುಕೊಳ್ಳುವಂತಹದ್ದು ಕೂಡ ಇಟ್ ಈಸ್ ಅಗೇನ್ ಅಕಾರ್ಡಿಂಗ್ ಟು ದಿ ಕರ್ಮ. ಸೊ ದಿಸ್ ಐ ಈಸ್ ಕಂಟಿನ್ಯೂಯಸ್. ದಿಸ್ ಇಸ್ ವಾಟ್ ಭಗವಂತ ಈಸ್ ಟೆಲಿಂಗ್ ಟು ಅರ್ಜುನ. ಸೊ ದೇಹ ಬದಲಾಗ್ತಾ ಇರುತ್ತೆ. ಒಂದು ದೇಹ, ಇನ್ನೊಂದು ದೇಹ, ಮತ್ತೊಂದು ದೇಹ, ಇನ್ನೊಂದು ದೇಹ, ಹೀಗೆ ಪ್ರತಿ ದೇಹ ಕೂಡ ಹುಟ್ಟಿದ ಮೇಲೆ ಒಂದು ದಿನ ಅದು ಸಾಯ್ತಾ ಇರುತ್ತೆ. ಬಟ್ ದಿಸ್ ಐ ಇಟ್ ಕಂಟಿನ್ಯೂಸ್ ಟು ಗೋ. So in this way we have been living in many bodies. So ಈ ಪ್ರಕಾರ ಇದು ನನ್ನ ಮೊದಲನೇ ದೇಹ ಅಲ್ಲ, ಇದು ನನ್ನ ಕೊನೆ ದೇಹ ಕೂಡ ಅಲ್ಲದೆ ಇರಬಹುದು. ಅನೇಕ ಬೇರೆ ಬೇರೆ ರೀತಿಯ ದೇಹಗಳು. ದೇಹ ಅಂತಂದಾಗ ಅದು ಮನುಷ್ಯ ದೇಹ ಕೂಡ ಅಲ್ಲ, ಬೇಕಾದಷ್ಟು ಬೇರೆ 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 ರೀತಿಯ ದೇಹಗಳನ್ನು ನಾವು ನೋಡುವುದು. ಪ್ರಾಣಿ, ಪಕ್ಷಿ, ಹುಳ, ಕ್ರಿಮಿ, ಮರ, ಗಿಡ, ಹೀಗೆ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ವಾಟ್ ಆಲ್ ದೇರ್, ಅಲ್ಲಿ ಯಾವುದೆಲ್ಲ ಎಕ್ಸಿಸ್ಟ್ ಆಗಿರುತ್ತೆ ಅವುಗಳಲ್ಲಿ ಯಾವುದು ಜನ್ಮ ಬೇಕಾದ್ರೂ ನಮಗೆ ಬರಬಹುದು. ಅಗೇನ್ ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಕರ್ಮ. ಅದರಿಂದ ನಮ್ಮದು ಕೇವಲ ಈ ಶರೀರ ಅಲ್ಲ, ನೂರಾರು, ಸಾವಿರಾರು, ಲಕ್ಷಾಂತರ ದೇಹಗಳನ್ನು ದಾಟ್ತಾ ನಾವು ಬಂದಿರ್ತೀವಿ. ಕೌಂಟ್ಲೆಸ್ ಬಾಡೀಸ್ ಈಗಾಗಲೇ ಮುಗಿದು ಹೋಗಿರುತ್ತೆ. ಈ ಸೃಷ್ಟಿನಲ್ಲಿ ಆಲ್ ಪಾಸಿಬಲ್ ಬಾಡೀಸ್, ದೇಹಗಳನ್ನು ಹೊಂದಿ ನಾವು ಈಚೆ ಬಂದಿರ್ತೀವಿ. ಯಾವ್ಯಾವ ರೀತಿಯ ಜೀವ ಜಂತುಗಳು ಈ ಸೃಷ್ಟಿಯಲ್ಲಿ ಇರೋದಕ್ಕೆ ಸಾಧ್ಯ, ಆ ಎಲ್ಲ ಜೀವ ಜಂತುಗಳಲ್ಲೂ ಕೂಡ ನಮ್ಮದು ಒಂದು ಜನ್ಮ ಅನ್ನುವಂತಹದ್ದು ಆಗಿರುತ್ತೆ, ಆಗ್ತಾನೇ ಇರುತ್ತೆ ನಿರಂತರ. ಸೊ ನಾನು, ದಟ್ ಮೀನ್ಸ್ ಐ ಈಸ್ ಆಲ್ವೇಸ್ ಎಕ್ಸಿಸ್ಟಿಂಗ್ ಲೈಕ್ ದಿಸ್. ದೇಹದ ಮೂಲಕ ನನ್ನ ಎಕ್ಸಿಸ್ಟೆನ್ಸ್ಗಳನ್ನ ನಾನು ಗುರುತಿಸ್ಕೊತಾ ಬರ್ತೀನಿ. ಇದು ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಪ್ರಕಾರ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಈಸ್ ಬಿಗಿನಿಂಗ್ ಲೆಸ್. ಹಿಂದೆಯಿಂದಾನು ನೀನಿರೋನು, ನಾನಿರೋನು, ಅವರೆಲ್ಲ ಇರೋರು. ಭೀಷ್ಮ, ದ್ರೋಣ, ಯಾರೆಲ್ಲರನ್ನ ನೀನು ಸಂಬಂಧಿಗಳು ಅಂತ ನೀನು ಗುರುತಿಸ್ಕೊಂಡಿದ್ಯಾ, ಅವರೆಲ್ಲರೂ ನಾಶರಹಿತರು. ಅವರು ಮುಂಚೆಯಿಂದನೂ ಇದ್ದವರು. ಅವರು ಇರಲಿಲ್ಲ ಅನ್ನುವಂತಹ ಸಮಯವೇ ಇಲ್ಲ. ಅವರೆಲ್ಲ ಇದ್ರು. ಅವರು ಮಾತ್ರ ಅಲ್ಲ, ಭೀಷ್ಮ ಮಾತ್ರ ಅಲ್ಲ, ದ್ರೋಣ ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ, ಇವನ್ ನೀನು ಕೂಡ ಅದೇ ರೀತಿ ಅನೇಕ ದೇಹಗಳನ್ನು ದಾಟಿ ದಾಟಿ ಬಂದಿರುವಂಥವನು. ನೀನು ಕೂಡ ಮುಂಚಿನಿಂದ ಇದ್ದವನು, ಈಗಲೂ ಇದೆಯಾ. ಸೊ ದೇರ್ ಈಸ್ ನೋ ಬಿಗಿನಿಂಗ್ ಫಾರ್ ಅವರ್ ಟೈಮ್. ನಾವು ಮುಂಚಿನಿಂದ ಇರೋಂತಹವರು. ಸೊ ಐ ದ ಜೀವ, ಯು ದ ಜೀವ, ಅಂಡ್ ಆಲ್ ದ ಜೀವಾಸ್, ವಿ ಆರ್ ಆಲ್ ಎಕ್ಸಿಸ್ಟಿಂಗ್ ಫ್ರಮ್ ದಿ ಬಿಗಿನಿಂಗ್ ಲೆಸ್ ಟೈಮ್. ಸೊ ಈ ವಿಚಾರದಲ್ಲಿ ಜ್ಞಾನಿಗಳೇನು ಹೇಳ್ತಾರೆ ಅಂತಂದ್ರೆ, ಹೀಗೆ ನಾನು ಅನ್ನುವಂತಹದ್ದು ಸದಾ ಇರುವಂತಹದ್ದು ಅಂತ ಅಂದಾಗ ಈ ಸಂದರ್ಭದಲ್ಲಿ ಮತ್ತಷ್ಟು ಕ್ಲಾರಿಟಿ ನಮಗೆ ಬೇಕು. ಆ ನಾನು ಅನ್ನುವಂತಹದ್ದು ಹಾಗಾದರೆ ಯಾವಾಗ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಏನಾಗತ್ತೆ, ಇದು ಮತ್ತೆ ಮತ್ತೆ ಬಾಡಿಗಳನ್ನ ತಗೋತಾನೆ ಇರಬೇಕಾ ಕರ್ಮಾನುಸಾರ. ಸೊ ಒಂದು ಕ್ಲಾರಿಟಿ ಬೇಕು. ಸೊ ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಯಾವಾಗ ಪ್ರಳಯ ಅನ್ನುವಂತಹದ್ದು ಸಂಭವಿಸತ್ತೆ,
ಸಿ ದೇಹ ಅನ್ನುವಂತಹದ್ದು ಹುಟ್ಟಿದೆ ಅಂತಂದ ಮೇಲೆ ಅದಕ್ಕೆ ಹೇಗೆ ಒಂದು ಸಾವು ಅಂತ ಇದೆ, ಅದೇ ರೀತಿ ಈ ಸೃಷ್ಟಿ ಅನ್ನುವಂತಹದ್ದು ಕೂಡ ಹುಟ್ಟಿರುವಂತಹದ್ದು. ಸೊ ಎಂದೋ ಒಂದು ದಿವಸ ಈ ಸೃಷ್ಟಿ ಅನ್ನುವಂತಹದ್ದು ಕೂಡ ನಾಶವಾಗಬೇಕು. ದಟ್ ಈಸ್ ಕಾಲ್ಡ್ ಪ್ರಳಯ. ಸೊ ಯಾವಾಗ ಪ್ರಳಯ ಅನ್ನುವಂತಹದ್ದು ಸಂಭವಿಸುತ್ತೆ, ಆಗ ವಿ ಜಸ್ಟ್ ಡಿಸಾಲ್ವ್ ಇನ್ ದಿಸ್ ಪ್ರಳಯ. ಪ್ರಳಯದಲ್ಲಿ ನಾವು ಕೂಡ ಕರಗಿ ಹೋಗ್ತೀವಿ. ಹಾಗಾದ್ರೆ ಆಮೇಲೆ ನಾವಿಲ್ವಾ? ಆ ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ಇಲ್ಲಿ ಭಗವಂತ ಏನು ಹೇಳಿದ್ದಾನೆ ಅಂತಂದ್ರೆ, ನಾನು ಅನ್ನುವಂತಹದ್ದು ನಾಶರಹಿತ. ನಮ್ಮ ಕರ್ಮಾನುಸಾರ ಒಂದಾದ್ಮೇಲೆ ದೇಹಗಳನ್ನು ಪಡಿತಾ ನಮ್ಮ ಕರ್ಮಗಳನ್ನು ಕ್ಷಯ ಮಾಡ್ಕೋತಾ ಲಿಬರೇಟ್ ಆಗಬೇಕು. ಸೊ ಹಾಗಾದ್ರೆ ನಾನು ಅನ್ನುವಂತಹದ್ದು ಎಲ್ಲಿವರೆಗೆ ಇರ್ತೀನಿ, ಹೇಗಿರ್ತೀನಿ ಅಂತಂದಾಗ ಮತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾರೆ, ನಮಗೆ ಅರ್ಥ ಆಗುವ ಹಾಗೆ ಜ್ಞಾನಿಗಳು ಹೇಳ್ತಾರೆ. ಸೃಷ್ಟಿಗೆ ಬಂದವರೆಲ್ಲ ಹೇಗೆ ಸಾವನ್ನುವ ಹೆಸರಿನಿಂದ ನಾಶವಾಗಬೇಕು, ಅದೇ ರೀತಿ ಸೃಷ್ಟಿ ಅನ್ನುವಂತಹದ್ದು ಕೂಡ ಒಂದು ದಿನ ಅದು ಕೂಡ ತನ್ನ ನಾಶವನ್ನ ಅದು ಹೊಂದಲೇಬೇಕು. ಸೊ ಯಾವಾಗ ಈ ಒಂದು ಸೃಷ್ಟಿಯ ನಾಶವಾಗುತ್ತೆ, ಆಗ ಈ ನಾನು ಅನ್ನುವಂತಹದ್ದು ಅದನ್ನ ನಾಶ ಅಂತ ಹೇಳ್ತಿಲ್ಲ. ಆ ನಾನು ಅನ್ನುವಂತಹದ್ದು ಇಟ್ ಡಿಸಾಲ್ವ್ಸ್, ಇಟ್ ಮರ್ಜಸ್, ಇಟ್ ಗೋಸ್ ಬ್ಯಾಕ್. ನಾನು ಅನ್ನುವಂತಹದ್ದಕ್ಕೆ ನಾಶ ಇಲ್ಲ, ಇಟ್ ಮರ್ಜಸ್, ಇಟ್ ಗೋಸ್ ಬ್ಯಾಕ್. ಸೊ ಎಲ್ಲಿವರೆಗೆ? ಮತ್ತೊಂದು ಸೃಷ್ಟಿ ಹೊರಬರುವವರೆಗೆ ವಿ ವಿಲ್ ಬಿ ಇನ್ ಅನ್ಮ್ಯಾನಿಫೆಸ್ಟ್ ಸ್ಟೇಟ್. ನಾನು ಅನ್ನುವಂತಹದ್ದು ಅವ್ಯಕ್ತ ರೂಪದಿಂದ ಇರ್ತೀವಿ. ಸೊ ನಾನು ಅನ್ನುವಂತಹದ್ದು ಎಲ್ಲಿಗೂ ಹೋಗೇ ಇಲ್ಲ. ಸೃಷ್ಟಿ ಇದ್ದಾಗಲೂ ಇದ್ದೆ, ಪ್ರಳಯದ ಸಮಯದಲ್ಲಿ ನಾನು ಅನ್ನುವಂತಹದ್ದು ಅವ್ಯಕ್ತ ರೂಪ ಅಂತಂದ್ರೆ ಅನ್ಮ್ಯಾನಿಫೆಸ್ಟ್ ಸ್ಟೇಟಲ್ಲಿ ಹೋಗಿ ಸೇರ್ಕೊಂಡಿರ್ತೀವಿ, ಡಿಸಾಲ್ವ್ ಆಗಿರ್ತೀವಿ. ಮತ್ತೆ ಮರು ಸೃಷ್ಟಿ, ಹೊಸ ಸೃಷ್ಟಿ ಬಂದಾಗ ವಿ ಆಲ್ ಕಮ್ ಔಟ್ and appears through one or the other shariras. ಸೊ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ, ಅರ್ಜುನನಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ವಿ ಆಲ್, ನಾವೆಲ್ಲರೂ ಕೂಡ ನಚ ಏವ ಭವಿಷ್ಯಾಮಃ ಸರ್ವೇ ವಯಮತಿ ಪರಂ. ಹಿಂದೆನೂ ಇದ್ವಿ, ಈಗಲೂ ಇದ್ದೀವಿ, ಮತ್ತು ಪರಮಾತ್ಮ ಹೇಳ್ತಾ ಇದ್ದಾನೆ ಮುಂದೆ ಕೂಡ ನಾವು ಇಲ್ಲಿ ಇರೋದಿಲ್ಲ ಅನ್ನುವಂತಹ ಸಮಯ ಇಲ್ಲ. ವಿ ಆಲ್ ಆಲ್ವೇಸ್ ಎಕ್ಸಿಸ್ಟ್ಸ್. ನಾವು ಯಾತಕ್ಕೆ ಈ ರೀತಿ, ನಾವು ಯಾಕೆ ಸದಾ ಇರೋರಾಗಿರ್ತೀವಿ? ಬಿಕಾಸ್ ನಾವೆಲ್ಲರೂ ಕೂಡ ಆತ್ಮಸ್ವರೂಪಿಗಳು, ನಾವೆಲ್ಲ ಆತ್ಮರೂಪದವರು. ಸೊ ಐ ಅನ್ನುವಂತಹದ್ದು ಡೋಂಟ್ ಡೈ. ಅದೇ ರೀತಿ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ, ಇಂದ್ರಿಯಗಳು ಅಂಡ್ ದಿ ಪ್ರಾಣಾಸ್, ದೇ ಆಲ್ಸೋ ಡೋಂಟ್ ಡೈ. ಈ ಕಾರಣದಿಂದ ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮರಣ ಅನ್ನುವಂಥದ್ದು ಇಟ್ ಹ್ಯಾಪನ್ಸ್ ಓನ್ಲಿ ಫಾರ್ ದಿ ಫಿಸಿಕಲ್ ಬಾಡಿ, ಇಟ್ ಹ್ಯಾಪನ್ಸ್ ಓನ್ಲಿ ಫಾರ್ ದಿ ಸ್ಥೂಲ ಶರೀರ. ಬಟ್ ದಿಸ್ ಮನಸ್ಸು, ಬುದ್ಧಿ, ಇಂದ್ರಿಯ ಅನ್ನುವಂತಹದ್ದು it is called ಸೂಕ್ಷ್ಮ ಶರೀರ, ದಿ ಸಟಲ್ ಬಾಡಿ. ಸೊ ಈ ಸಟಲ್ ಬಾಡಿ ಅನ್ನುವಂತಹದ್ದು ಇಟ್ ವಿಲ್ ನಾಟ್ ಡೈ. ಸೊ ಡೆತ್ ಹ್ಯಾಪನ್ಸ್ ಓನ್ಲಿ ಫಾರ್ ದಿ ಸ್ಥೂಲ ಬಾಡಿ. ಸೊ ಇನ್ಸೈಡ್ ದಿಸ್ ಸೂಕ್ಷ್ಮ ಶರೀರ ಐ ಎಕ್ಸಿಸ್ಟ್ಸ್ ಅಂಡ್ ದಿಸ್ ಐ ವಿಲ್ ನೆವರ್ ಡೈ. ಈ ಸೂಕ್ಷ್ಮ ಶರೀರದಲ್ಲಿ, ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದು ಹೇಗೆ ಕಾಣೋದಿಲ್ಲ, ಆ ರೀತಿ ಕಾಣದೇ ಇರುವಂತಹ ಸೂಕ್ಷ್ಮ ಶರೀರದಲ್ಲಿ ನಾನು ಅನ್ನುವಂತಹದ್ದು ಹೋಗಿ ಅಲ್ಲಿ ಸೇರಿಕೊಂಡು
ಮತ್ತೆ ಕರ್ಮಾನುಸಾರ ನಾನು ಯಾವ ಮತ್ತೊಂದು ದೇಹವನ್ನು ಹೋಗಿ ಸೇರಬೇಕು ಅನ್ನುವಂತಹದ್ದು ಡಿಸೈಡ್ ಆಗತ್ತೆ. ಹೂ ವಿಲ್ ಡಿಸೈಡ್? ಅವರ್ ಕರ್ಮ ವಿಲ್ ಡಿಸೈಡ್. ಸೊ ಒಂದು ಸಾವಿನ ನಂತರ, ಸ್ಥೂಲ ದೇಹ ಸಾವಿನ ನಂತರ ಈ ನಾನು ಅನ್ನುವಂತಹದ್ದು ಸೂಕ್ಷ್ಮ ಶರೀರದಲ್ಲಿ ಹೋಗಿ ಕೂತಿರುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ನಾನು ಅನ್ನುವಂತಹದ್ದು ಏನು ಮಾಡ್ತಾ ಇರುತ್ತೆ ಅಂತಂದರೆ, ಆ ಸೂಕ್ಷ್ಮ ಶರೀರದಲ್ಲಿ ನಾವು ಮಾಡಿರುವಂತಹ ಎಲ್ಲವನ್ನು ಅದು ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ. ದ ಇಂಪ್ರೆಷನ್ಸ್, ಅದನ್ನು ವಾಸನಾಗಳು ಅಂತ ಹೇಳ್ತೀವಿ, ಕರ್ಮ ಬೀಜಗಳು ಅಂತ ಹೇಳ್ತೀವಿ, ನಮ್ಮ ಸಂಸ್ಕಾರಗಳು ಅಂತ ಹೇಳ್ತೀವಿ. ಸೊ ಇವುಗಳನ್ನೆಲ್ಲ ಮ್ಯಾಚ್ ಮಾಡುವಂತಹ ದೇಹ ಎಲ್ಲಿ ಇದೆ ಅನ್ನುವಂತಹದ್ದು ನಾವು ಗುರುತಿಸಿಕೊಂಡಾಗ, ಅಲ್ಲಿಯವರೆಗೆ ಈ ಸೂಕ್ಷ್ಮ ದೇಹದಲ್ಲಿ ಇದ್ದಂತಹ ನಾನು again I will go and attach to that body. That may be any body. ಅದೊಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರಬಹುದು, ಮತ್ತೊಮ್ಮೆ ಮನುಷ್ಯನೇ ಆಗಿರಬಹುದು, ಅದು ಏನು ಬೇಕಾದ್ರೂ ಆಗಿರಬಹುದು, ಒಂದು ಸಣ್ಣ ಕ್ರಿಮಿ ಕೀಟ, ಏನು ಬೇಕಾದ್ರೂ ಆಗಿರಬಹುದು. ಹೀಗೆ ಹೇಳಿದಾಗ ಇದು ಕೇವಲ ನಮ್ಮ ಫಿಲಾಸಫಿ ಮಾತ್ರನಾ? ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಫಿಲಾಸಫಿನಲ್ಲಿ ಮಾತ್ರ ಇಂತಹ ಹೇಳಿಕೆಗಳು ಬರೋದಕ್ಕೆ ಸಾಧ್ಯನಾ? ಇಲ್ಲಿ ಭಗವಂತ ಕೊಟ್ಟಿರುವಂತಹ ಈ ಒಂದು ಉಪದೇಶವನ್ನು ನಾವು ಗಮನಿಸಿದಾಗ ನಮ್ಮಲ್ಲಿ ಪ್ರಶ್ನೆಗಳು ಬರುತ್ತೆ. ಆಯಿತು, ಇದನ್ನು ನಾವು ನಂಬ್ತೀವಿ, ಬಟ್ ಬೇರೆಯವರೆಲ್ಲ ಇದನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ? ವಾಟ್ ಈಸ್ ದೇರ್ ಥಿಂಕಿಂಗ್ ಅಬೌಟ್ ಇಟ್? ಸೊ ಅದಕ್ಕೆ ಇಲ್ಲಿ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದಿ ಹಿಂದೂ ಫಿಲಾಸಫಿ, ಅಲ್ಲಿ ಮಾತ್ರ ಇದನ್ನು ನಾವು ನೋಡಬಹುದು ಅಂತ ಏನಿಲ್ಲ. ಇದು ಈ ಒಂದು ಸಿದ್ಧಾಂತ ಎಲ್ಲ ಕಡೆ ಇರುವಂತಹದ್ದು, ಕೇವಲ ನಾವು ಮಾತ್ರ ಹೇಳ್ತಾ ಇದ್ದೀವಿ ಅಂತ ಅಲ್ಲ. ಯಾಕೆ ಅಂತಂದರೆ ತತ್ವಜ್ಞಾನಿಗಳು, ದ ಫಿಲಾಸಫರ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಕೇವಲ ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ ಮಾತ್ರ ಸಾಧ್ಯ ಅಂತ ಏನಿಲ್ಲ. ಅವರು ಎಲ್ಲಿ ಬೇಕಾದ್ರೂ ಹುಟ್ಟುತ್ತಾರೆ, ಯಾವ ದೇಶದಲ್ಲಿ ಬೇಕಾದ್ರೂ ಇರ್ತಾರೆ. ದ ವೆಸ್ಟರ್ನ್ ಫಿಲಾಸಫರ್ಸ್, ದ ಈಸ್ಟರ್ನ್ ಫಿಲಾಸಫರ್ಸ್, ದೇ ಆರ್ ಎವ್ರಿವೇರ್. ಸೊ ಅವರುಗಳೆಲ್ಲ ಏನು ಹೇಳ್ತಾರೆ ಅಂತಂದರೆ, ಅಲ್ಲಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ, ಹಿ ಈಸ್ ಕಾಲ್ಡ್ ಆರಿಗಾನ್, ಅವನು ಹೇಳ್ತಾನೆ, ತನ್ನ ಪೂರ್ವ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಕೂಡ ಒಂದು ಶರೀರವನ್ನು ಧರಿಸುತ್ತಾನೆ. ಸೊ ಇಲ್ಲಿ ಅವನು ಹೇಳಿರುವಂತಹದ್ದನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಈವನ್ ಕ್ರಿಶ್ಚಿಯಾನಿಟಿ ಅವರ ಆ ಒಂದು ಥಿಂಕಿಂಗಲ್ಲಿ ಕೂಡ ಒಬ್ಬ ಮನುಷ್ಯ ಅವನು ಯಾವ ರೀತಿಯ ಶರೀರವನ್ನು ಅವನು ಪಡ್ಕೋತಾನೆ ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ಹಿಸ್ ಪೂರ್ವ ಕರ್ಮಾಸ್. ಅದನ್ನೇ ಇಲ್ಲಿ ಆರಿಗಾನ್ ಹೇಳ್ತಾ ಇರುವಂತಹದ್ದು. ತನ್ನ ಪೂರ್ವ ಬದುಕಿನ ಅಂತಂದರೆ ತಾನು ಹಿಂದೆ ಹುಟ್ಟಿದಾಗ, ಯಾವುದೋ ಒಂದು ದೇಹದಲ್ಲಿ ಹಿಂದೆ ಹುಟ್ಟಿರ್ತಾನೆ, ಆ ದೇಹದಲ್ಲಿ ಹುಟ್ಟಿದಾಗ ಅವನು ಮಾಡಿರುವಂತಹ ಒಂದು ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ, ಅವುಗಳಿಗೆ ಅನುಸಾರವಾಗಿ ಈಗ ಮತ್ತೊಂದು ಶರೀರವನ್ನು ಅವನು ಧರಿಸುತ್ತಾನೆ. ಅವನು ಮತ್ತೊಂದು ಶರೀರವನ್ನು ಧರಿಸುತ್ತಾನೆ ಅಂತಂದಾಗ ಅವನು ಈಸ್ ಡಿಫರೆಂಟ್, ದಟ್ ಈಸ್ ಐ. ಆ್ಯಂಡ್ ಶರೀರವನ್ನು ಧರಿಸ್ತಾನೆ ಅಂತಂದಾಗ ಇಟ್ ಈಸ್ ಎ ನ್ಯೂ ಬಾಡಿ, ಮತ್ತೊಂದು ಶರೀರ. ಸೊ ಈ ಒಂದು ಥಿಂಕಿಂಗ್ ಕೇವಲ ನಾವು ಮಾತ್ರ ಇದನ್ನು ಅನುಸರಿಸ್ತಾ ಇದ್ದೀವಿ ಅಂತ ಅಲ್ಲ, ಈವನ್ ಇಟ್ ಈಸ್ ದೇರ್ ಇನ್ ದಿ ಕ್ರಿಶ್ಚಿಯಾನಿಟಿ ಆಲ್ಸೋ. ಆರಿಗಾನ್ ಅನ್ನುವಂತಹ ಒಬ್ಬ ಪಾಶ್ಚಿಮಾತ್ಯ ಪಾದ್ರಿ, ಫಿಲಾಸಫರ್, ಅವನು ಕೂಡ ಹೇಳಿದ್ದಾನೆ. ಮತ್ತು ಈ ಪೂರ್ವಜನ್ಮ, ಪುನರ್ಜನ್ಮ ಇವುಗಳ ಬಗ್ಗೆ ಸಾಲೋಮಾನ್ ಅನ್ನುವಂತಹವನು ಕೂಡ ಒಬ್ಬ ಹೇಳ್ತಾನೆ. ವೆರಿ ಪ್ರಫೌಂಡ್ ಸ್ಟೇಟ್ಮೆಂಟ್. ಅವನು ಹೇಳ್ತಾನೆ, ದೃಢಕಾಯನಾಗಿ, ಗಟ್ಟಿಮುಟ್ಟಾಗಿ, ಆರೋಗ್ಯಭರಿತವಾಗಿ, ಉತ್ತಮವಾದ ಕೈಕಾಲುಗಳನ್ನು ಪಡೆದು ಜನ್ಮ ತಾಳುವಂತಹದ್ದು ಅಂತಂದಾಗ ಇಟ್ ಈಸ್ ಬಿಕಾಸ್ ಆಫ್ ದಿ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೀವಿ. ಇಲ್ಲಿ ಸುಕೃತ ಅಂತಂದರೆ, ಕೃತ ಅಂತಂದರೆ ಕರ್ಮ, ಸುಕೃತ ಅಂತಂದರೆ ಒಳ್ಳೆಯ ಕರ್ಮಗಳು. ಸೊ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಾನೆ ಅಂತಂದಮೇಲೆ ಆ ಒಳ್ಳೆಯ ಕರ್ಮಗಳನ್ನು ಅವನು ಅನುಭವಿಸಬೇಕು ಅಂತಂದಾಗ ಅವನೊಬ್ಬ ಉತ್ತಮ ಮನುಷ್ಯನಾಗಿ, ಆರೋಗ್ಯಭರಿತವಾದ ದೇಹ, ಸದೃಢವಾದ ದೇಹ, ಗಟ್ಟಿಮುಟ್ಟಾದ ದೇಹ, ಇಂತಹ ದೇಹ ಅವನಿಗೆ ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಬಿಕಾಸ್, ಈಗ ನಾವು ಯಾರನ್ನಾರು ನೋಡ್ತೀವಲ್ಲ, ನೋಡಿದಾಗ ನಾವು ಹೇಳ್ತೀವಿ ಒಳ್ಳೆ ಫಿಸಿಕ್ ಇದೆ, ಒಳ್ಳೆ ಹೆಲ್ತ್ ಇದೆ, ಹಿ ಈಸ್ ಹೆಲ್ತಿ, ವೆಲ್ತಿ, ಸೋ ಮೆನಿ ಥಿಂಗ್ಸ್ ನಾವು ಪ್ರಶಂಸೆ ಮಾಡ್ತೀವಲ್ಲ, ಅದು ಸುಮ್ಮನೆ ಏನೋ ಅವನಿಗೆ ಬಂದಿಲ್ಲ.
ಅವನು ಹಿಂದೆ ಇಂತಹ ಶರೀರ ಅವನು ಧರಿಸಬೇಕು ಅಂತಂದಾಗ ಅಲ್ಲಿ ಒಂದು ಎಫರ್ಟ್ಸ್ ಆಗೋಗಿದೆ, ಬಟ್ ಹಿಂದೆ ಎಫರ್ಟ್ಸ್ ಮಾಡಿದಾಗ ಆ ದೇಹದ ಮೂಲಕ ಅವನು ಇದನ್ನ ಈಗ ಅನುಭವಿಸ್ತಾ ಇರುವಂತಹ ವೈಭವಗಳನ್ನು ಪೂರ್ವದಲ್ಲಿ ಅವನು ಅನುಭವಿಸೋಕ್ಕಾಗಿರಲಿಲ್ಲ. ಆ ದೇಹದ ಒಂದು ಪ್ರಾರಬ್ಧ ಅಲ್ಲಿ ಮುಗಿದಿರುತ್ತೆ, ಅಲ್ಲಿ ಉತ್ತಮವಾದ ಕರ್ಮಗಳನ್ನು ಮಾಡಿರೋದ್ರಿಂದ ಈಗ ಇಂತಹ ಒಂದು ಸದೃಢವಾದ ಶರೀರವ, ಉತ್ತಮವಾದ ಆರೋಗ್ಯಭರಿತವಾದ ಕೈಕಾಲುಗಳನ್ನು, ದೇಹಗಳನ್ನು ಪಡೆದುಕೊಂಡು ಒಂದು ಒಳ್ಳೆಯ ಶರೀರವನ್ನು ಅವನು ಧರಿಸಿದ್ದಾನೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಪೂರ್ವ ಜನ್ಮದ ಸುಕೃತ. ಇದನ್ನ ಸಾಲೋಮಾನ್ ಅನ್ನುವಂತಹ ಮತ್ತೊಬ್ಬ ವೆಸ್ಟರ್ನ್ ಫಿಲಾಸಫರ್ ಹೇಳಿರುವಂತಹದ್ದು. ಅಂಡ್ ಅಗೇನ್ ಎ ಫೇಮಸ್ ಪರ್ಷಿಯನ್ ಪೊಯೆಟ್, ಹಿ ಇಸ್ ಕಾಲ್ಡ್ ಸೂಫಿ ಸಂತ ಅಂತ ನಾವೆಲ್ಲ ಹೇಳ್ತೀವಿ, ಮಾತನಾಡ್ತೀವಿ. ಅಂತಹ ಸೂಫಿ ಸಂತರಲ್ಲಿ ಒಬ್ಬ ಜಲಾಲುದ್ದೀನ್ ರೂಮಿ, ಅವನು ಕೂಡ ಅವನ ಕಡೆ ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ದಿಸ್ ಕಾನ್ಸೆಪ್ಟ್. ಅವನು ಹೇಳ್ತಾನೆ, ವಾಟ್ ಈಸ್ ದಿಸ್, ಹುಟ್ಟು ಸಾವು ಅಂತಂದ್ರೆ ಏನು, ಅದರ ಬಗ್ಗೆ ಅವನು ಹೇಳ್ತಾನೆ. ಕಲ್ಲಾಗಿ ಮರಣ ಹೊಂದಿ ಸಸ್ಯವಾಗಿ ಹುಟ್ಟಿದೆ, ಸಸ್ಯವಾಗಿ ಮರಣ ಹೊಂದಿ ಒಂದು ಪ್ರಾಣಿಯಾದೆ, ಪ್ರಾಣಿಯಾಗಿ ಮರಣ ಹೊಂದಿ ಮಾನವನಾದೆ. ಸೊ ಮರಣ ಅನ್ನುವಂತಹದ್ದು ನಿರಂತರವಾಗಿ ನಡೀತಾ ಇದೆ. ಸೊ ಮರಣಕ್ಕಾಗಿ ನನಗೆ ಯಾಕೆ ಹೆದರಿಕೆ, ಮರಣಕ್ಕಾಗಿ ನಾನು ಅಂಜೋದಿಲ್ಲ. ಯಾಕೆಂತಂದ್ರೆ ಪ್ರತಿ ಮರಣದ ನಂತರ ನನ್ನ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ. ಯಾಕೆಂತಂದ್ರೆ ಮುಂಚೆ ಐ ವಾಸ್ ಎ ಸ್ಟೋನ್, ಕಲ್ಲಾಗಿ ಹುಟ್ಟಿದ್ದೆ, ಕಲ್ಲಾಗಿ ಮರಣ ಹೊಂದಿ, ಕಲ್ಲು ಅಂತಂದ್ರೆ ಪ್ಯೂರ್ ಜಡ, ಕಲ್ಲಾಗಿ ಮರಣ ಹೊಂದಿ ಒಂದು ಸಸ್ಯವಾದೆ. ಕಲ್ಲಿಗಿಂತ ಬೆಟರ್ ಲೈಫ್. ಸಸ್ಯವಾಗಿ ಹುಟ್ಟಿದ ನಂತರ ಸಸ್ಯವಾಗಿ ಮರಣ ಹೊಂದಿ ಒಂದು ಪ್ರಾಣಿಯಾದೆ. ಐ ಬಿಕೇಮ್ ಒಂದು ಅನಿಮಲ್ ಆಗಿ ನಾನು ಹುಟ್ಟಿದೆ. ಪ್ಲಾಂಟ್ಗಿಂತ ಬೆಟರ್. ಎವಲ್ಯೂಷನ್ ಅನ್ನು ನಾವು ಗಮನಿಸಿದ್ರೆ ಪ್ಲಾಂಟ್ಗಿಂತ ಒಂದು ಅನಿಮಲ್, ಒಂದು ಪ್ರಾಣಿ ಉತ್ತಮ. ಪ್ರಾಣಿಯಾಗಿ ಮರಣ ಹೊಂದಿ ಮನುಷ್ಯನಾಗಿ ಹುಟ್ಟಿದೆ. ಈಗ ಮನುಷ್ಯನಾಗಿ ಹುಟ್ಟಿದನಲ್ಲ, ಈಗಲೂ ಕೂಡ ನಾನು ಸಾಯ್ತೀನಿ. ಸೊ ಮರಣಕ್ಕಾಗಿ ನಾನು ಯಾಕೆ ಅಂಜಬೇಕು? ಮಾನವನಾಗಿ ಮರಣ ಹೊಂದಿ ದೈವತ್ವವನ್ನು ನಾನು ಸಂಪಾದನೆ ಮಾಡ್ತೀನಿ. ಸೊ ಕಲ್ಲಾಗಿ ಹುಟ್ಟಿರುವಂತಹವನು ನೆಕ್ಸ್ಟ್ ದೇವನಾಗ್ತಾನೆ, ದೈವತ್ವವನ್ನು ಪಡಿತಾನೆ. ಸೊ ದೇವರು ಅಥವಾ ದೈವತ್ವ ಅಂತಂದಾಗ ಇಟ್ ಇಸ್ ದೈವತ್ವ ಅನ್ನುವಂತಹದ್ದು ಒಂದು ತತ್ವ, ವಿಶೇಷ ಗುಣಗಳನ್ನು ಹೊಂದಿ, ಇಟ್ಸ್ ಎ ಶಕ್ತಿ. ದೇವರು ಅಂತಂದಾಗ ಇಟ್ ಈಸ್ ಎ ಶಕ್ತಿ. ಅದನ್ನೇ ಅವನು ಹೇಳ್ತಾನೆ, ಮಾನವನಾಗಿ ಹುಟ್ಟಿ ನಾನು ದೈವತ್ವವನ್ನು ನಾನು ಸಂಪಾದನೆ ಮಾಡ್ತೀನಿ. ಇಟ್ ಈಸ್ ಬಿಕಾಸ್ ಓನ್ಲಿ ಥ್ರೂ ದಿ ಬಾಡಿ ಆಫ್ ದಿ ಮನುಷ್ಯ ಶರೀರದಿಂದ ಮಾತ್ರ ಇಂತಹ ಒಂದು ಸಾಧನೆ ಮಾಡಬಹುದು ಅಂತಂದರೆ, ಈ ಒಂದು ತತ್ವವನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಮನುಷ್ಯನಾಗಿ ಹುಟ್ಟಬೇಕು. ಪ್ರಾಣಿಯಾಗಿ, ಕಲ್ಲಾಗಿ ಅಥವಾ ಗಿಡವಾಗಿ, ಮರವಾಗಿ ಹುಟ್ಟಿದಾಗ ಇಂತಹ ಒಂದು ಫಿಲಾಸಫಿಗಳು, ಈ ತತ್ವಗಳು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಇವೆಲ್ಲ ತಿಳ್ಕೋಬೇಕು ಅಂತಂದರೆ ಎ ಮೈಂಡ್ ಈಸ್ ರಿಕ್ವೈರ್ಡ್. ಮೈಂಡ್ ಈಸ್ ಅವೈಲಬಲ್ ಓನ್ಲಿ ಫಾರ್ ದಿ ಮನುಷ್ಯ ಶರೀರ. ಸೊ ಅದಕ್ಕೆ ಅವನೇನು ಹೇಳ್ತಾನೆ ಅಂತಂದ್ರೆ, ಸೂಫಿ ಸಂತ ಅವನೇನು ಹೇಳ್ತಾನೆ ಅಂತಂದ್ರೆ, ಈಗ ಮನುಷ್ಯನಾಗಿ ಹುಟ್ಟಿದ್ದೀನಿ, ಈಗ ಮನುಷ್ಯನಾಗಿ ಮರಣ ಹೊಂದಿ ನಾನು ದೈವತ್ವವನ್ನು ಸಂಪಾದನೆ ಮಾಡ್ತೀನಿ. ಸೊ ನನಗೆ ಇಟ್ ಈಸ್ ಎನ್ ಆಪರ್ಚುನಿಟಿ ದಟ್ ಐ ಬಿಕೇಮ್. ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂತಂದಾಗ ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಮೀ. ಸೊ ಇದನ್ನು ನಾನು ಸಾರ್ಥಕ ಪಡಿಸ್ಕೋತೀನಿ. ಸೊ ಪ್ರತಿಯೊಂದು ಜನ್ಮದ ನಂತರದಲ್ಲಿ ಬರುವಂತಹ ಈ ಮರಣಕ್ಕಾಗಿ ನಾನು ಯಾಕೆ ಅಂಜಬೇಕು? ನಾನು ಅನ್ನುವಂತಹದ್ದು ಕಲ್ಲಾಗಿದ್ದಾಗಲೂ ಇದ್ದೆ, ನಾನು ಸಸ್ಯವಾದಾಗಲೂ ಇದ್ದೆ, ನಾನು ಪ್ರಾಣಿಯಾದಾಗಲೂ ಇದ್ದೆ, ನಾನು ಮನುಷ್ಯನಾಗಲೂ ಇದ್ದೀನಿ, ಮತ್ತು ನಾನು ದೈವತ್ವವನ್ನು ಕೂಡ ನಾನು ಸಂಪಾದನೆ ಮಾಡ್ತೀನಿ.
ಸೊ ದಿಸ್ ನಾನು ಈಸ್ ನಿರಂತರ. ದೆರ್ ಇಸ್ ನೋ ಡೆತ್ ಫಾರ್ ದಿಸ್ ನಾನು. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳನ್ನು ಹೇಳ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.